ಹಲೋ ನಮಸ್ತೆ ನಮಸ್ಕಾರ ಹೇಗಿದ್ರೆ ಎಲ್ಲರೂ ವೆಲ್ಕಮ್ ಟು PW ಕನ್ನಡ. ನಾನು ಚೈತ್ರ, ನಿಮ್ಮ ಬಾಟ್ನಿ ಟೀಚರ್. ಅಂಡ್ ಇವತ್ತಿನ ಸೆಷನಲ್ಲಿ ನಾವು KCET ಸೀರೀಸನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಫಾರ್ ಬಾಟ್ನಿ. ಸ್ಪೆಷಲಿ ಬಯಾಲಜಿಯಲ್ಲಿ ಬಾಟ್ನಿದು ಫಸ್ಟ್ ಚಾಪ್ಟರ್ನ ತಗೊಂಡಿದ್ದೀನಿ ನಾನು. ಆ್ಯಂಡ್ ಎಕ್ಸಾಂಪ್ಲರ್ ಕ್ವೆಶನ್ಸ್ ಹತ್ರ 14 ಕ್ವೆಶನ್ಸ್ ಆರ್ ಫ್ರಮ್ ಎಕ್ಸಾಂಪ್ಲರ್. ಆ್ಯಂಡ್ ಅದ್ರ ಜೊತೆ ಬೇರೆ ಪ್ರಶ್ನೆಗಳನ್ನು ಕೂಡ ಮಾಡ್ತೀವಿ. ಬಟ್ ಬಿಫೋರ್ ವಿ ಗೋ ಇನ್ ಟು ದ್ಯಾಟ್, let us see ಈ ಚಾಪ್ಟರಿನ ವೆಯ್ಟೇಜ್ ಎಷ್ಟು. ವಾಟ್ ಈಸ್ ದಿ ವೆಯ್ಟೇಜ್ ಆಫ್ ದಿಸ್ ಪರ್ಟಿಕ್ಯುಲರ್ ಚಾಪ್ಟರ್? ಸೊ ನೀವು ನಂಬರ್ ಆಫ್ ಕ್ವೆಶನ್ಸ್ ನೋಡಿದ್ರೆ KCETಯಲ್ಲಿ ಇನ್ ದಿ ಇಯರ್ 2022 ಒಂದು ಕ್ವೆಶನ್ ಕೇಳಿದರೆ, 2023ಅಲ್ಲಿ ಯಾವುದೇ ಪ್ರಶ್ನೆ ಕೇಳಲಿಲ್ಲ, 2024ಅಲ್ಲಿ ಅಗೇನ್ ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ. ಸೊ ಆನ್ ಅನ್ ಆವ್ರೇಜ್ 1 question ಎವ್ರಿ ಇಯರ್ ಹ್ಯಾಸ್ ಬಿನ್ ಆಸ್ಡ್ ಅಂತ ಹೇಳ್ಬಹುದು. 1 to 2 questions ಅಂತ ಹೇಳ್ತೀನಿ ನಾನು. ಯಾಕಂತ ಹೇಳಿದ್ರೆ ಈ ಪರ್ಟಿಕ್ಯುಲರ್ ಚಾಪ್ಟರ್ ಒಂದನೇದು ಓಕೆ 1 to 2 ಯಾಕೆ ಹೇಳ್ತಾ ಇದ್ದೀನಿ, ನಾನು ಏನು ಮಾಡಿದ್ದೀನಿ ಲಾಸ್ಟ್ 3 years ತಗೊಂಡಿದ್ದೀನಿ. ಇಫ್ ಯು ಗೋ ಅ ಲಿಟಲ್ ಮೋರ್ ಹಿಂದೆ ನಿಮಗೆ 2 ಪ್ರಶ್ನೆ ಕೂಡ ನೋಡಿರಬಹುದು ನೀವು. ಎಕ್ಸ್ಕ್ಯೂಸ್ ಮಿ. ಬಟ್ 1 question ಯೂಶ್ವಲಿ ಅವ್ರು ಕೇಳೋದು ಈ ಚಾಪ್ಟರಿಂದ. ನೆಕ್ಸ್ಟ್, ಈ ಚಾಪ್ಟರ್ ಯಾವ ಕ್ಯಾಟಗರಿಯಲ್ಲಿ ಬರ್ತಾ ಇದೆ ಅಂದರೆ ಇಲ್ಲಿಂದ ಬರುವಂಥ ಪ್ರಶ್ನೆಗಳು ಈಸಿ ಇರ್ತವ, ಆವ್ರೇಜ್ ಇರ್ತವ, ಇಲ್ಲ ಡಿಫಿಕಲ್ಟ್ ಇರಬಹುದಾ? ಸೊ ಮೋಸ್ಟ್ ಆಫನ್ ದ ಕ್ವೆಶನ್ಸ್ ಕಮ್ ಅಂಡರ್ ಈಸಿ ಕ್ಯಾಟಗರಿ. ಸ್ಕಿಪ್ ಮಾಡುವಂಗಿಲ್ಲ. ಈಸಿ ಇದ್ದಿದ ತಕ್ಷಣ ನೀವು ಸ್ಕಿಪ್ ಮಾಡಲೇಬಾರ್ದು. ಬಿಕಾಸ್ ದ ಕ್ವೆಶನ್ ಈಸ್ ಗೋಯಿಂಗ್ ಟು ಬಿ ರೆಡಿಲಿ ಆನ್ಸರೇಬಲ್. ನಿಮಗೆ ಮೇ ಬಿ ಇನ್ 30 to 40 seconds ನಿಮಗೆ ಆನ್ಸರ್ ಮಾಡಬಹುದು ಅಂಥ ಪ್ರಶ್ನೆಗಳನ್ನು ಅವರು ಕೇಳ್ತಾರೆ. ಅದನ್ನೇ ನಾವು ಈಸಿ ಅಂತ ಇಲ್ಲಿ ಹೇಳ್ತಾ ಇರೋವಂಥದ್ದು. ನೆಕ್ಸ್ಟ್, ಸೆಲ್ ಚಾಪ್ಟರಲ್ಲಿ ಇಂಪಾರ್ಟೆಂಟ್ ಸಬ್ ಟಾಪಿಕ್ಸ್ ಯಾವುದು ಅದು ಕೂಡ ಇಲ್ಲಿ ನಾನು ನಿಮಗೆ ಬರಿತಾ ಇದ್ದೀನಿ. ಮೇನ್ಲಿ ಅವರು ಎಂಡೋಮೆಂಬ್ರೇನ್ ಸಿಸ್ಟಮಲ್ಲಿ ಯಾವುದೆಲ್ಲ ಎಕ್ಸಾಂಪಲ್ಸ್, ಆರ್ಗನೆಲ್ಸ್ ಯಾವುದೆಲ್ಲ ಇದೆ ಅಂತ ಕೇಳ್ತಾರೆ. ಸೊ ಇಲ್ಲಿ ಬರುವಂಥ ಬೇರೆ ಬೇರೆ ಆರ್ಗನೆಲ್ಸ್ ಯಾವುದು ಇದನ್ನು ಅವ್ರು ಕೇಳಬಹುದು. ನಿಮಗೆ ಸೆಲ್ ರಿವಿಷನ್ ಮಾಡಬೇಕಾ, ದೆನ್ ನಮ್ಮ ಚಾನಲಲ್ಲಿ ಅಭಿಯಾನ್ 2.0 ಅಂತ ಇದೆ, ಅಲ್ಲಿ 1 shot ಲೆಕ್ಚರ್ಸ್ ಅಪ್ಲೋಡ್ ಮಾಡಿದ್ದೀವಿ ನಾವು ಆಲ್ರೆಡಿ, ಅಲ್ಲಿ ನೀವು ನೋಡ್ಕೊಂಡು ಬರಬಹುದು. ಇದನ್ನು ಬಿಟ್ಟರೆ ಫಂಕ್ಷನ್ಸ್ ಆಫ್ ಆರ್ಗನೆಲ್ಸ್ ಮೇಲೆ ತುಂಬ ಪ್ರಶ್ನೆಗಳನ್ನು ಕೇಳ್ತಾರೆ. ಫಂಕ್ಷನ್ಸ್ ಆಫ್ ಆರ್ಗನೆಲ್ಸ್ ಮೇಲೆ ತುಂಬ ಪ್ರಶ್ನೆಗಳನ್ನು ಕೇಳ್ತಾರೆ. ಲಾಸ್ಟ್ ಮೂಮೆಂಟಲ್ಲಿ ನಾನು ಏನು ಓದಬೇಕು ಅಂತ ನಿಮಗೆ ಕನ್ಫ್ಯೂಷನ್ ಇದ್ದರೆ ಇದು ಎರಡನ್ನ ನೋಡ್ಕೊಳ್ಳಿ. ಆ್ಯಂಡ್ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ಎಲ್ಲ ಸೆಲ್ ಚಾಪ್ಟರ್ ಪೂರ್ತಿ ಮುಗಿಸಿದ ನಂತರ ನಿಮಗೆ ಡಿಫ್ರೆನ್ಸ್ ಬಿಟ್ವೀನ್ ಪ್ರೋಕ್ಯಾರಿಯೋಟಿಕ್ ಸೆಲ್ ಆ್ಯಂಡ್ ಯೂಕ್ಯಾರಿಯೋಟ್ಸ್ ಗೊತ್ತಿರಬೇಕು. ಸೊ ಈ ಎರಡರ ಮಧ್ಯೆ ಇರುವಂಥ ವ್ಯತ್ಯಾಸ, ಆ್ಯಂಡ್ ಪ್ಲಾಂಟ್ ಸೆಲ್ ಮತ್ತು ಆನಿಮಲ್ ಸೆಲ್ ಮಧ್ಯೆ ಇರುವಂಥ ವ್ಯತ್ಯಾಸ ಏನು, ಆ್ಯಂಡ್ ಪ್ಲಾಂಟ್ ಆ್ಯಂಡ್ ಆನಿಮಲ್ ಸೆಲ್ ಇದರ ಮಧ್ಯೆ ಇರುವಂಥ ವ್ಯತ್ಯಾಸಗಳು, ಡಿಫ್ರೆನ್ಸಸ್ ಏನು ಅಂತ ಗೊತ್ತಿರಬೇಕು. ಸೊ ನೀವು ಸೂಪರ್ಫಿಷಿಯಲ್ ಆಗಿ ಲಾಸ್ಟ್ ಮೊಮೆಂಟಿಗೆ ರಿವೈಸ್ ಮಾಡ್ತಾ ಇದ್ದೀರಾ, ಡೂ ನಾಟ್ ಸ್ಕಿಪ್ ದೀಸ್ ಥಿಂಗ್ಸ್. ಸರಿನಾ? ಆಲ್ ರೈಟ್. ಸೊ ಲೆಟ್ ಅಸ್ ಸ್ಟಾರ್ಟ್ ವಿತ್ ದ ಕ್ವೆಶ್ಚನ್ಸ್. ನಿಮ್ಮ ಎಕ್ಸಾಂಪ್ಲರಲ್ಲಿ ಕೊಟ್ಟಿರುವಂಥ ಒಂದು ಕ್ವೆಶನ್ ಯಾವುದು? ಲೆಟ್ ಸ್ಟಾರ್ಟ್ ವಿತ್ ಅವರ್ ಕ್ವೆಶನ್ ನಂಬರ್ 1. A common characteristic feature of plant sieve tube cells and most of mammalian erythrocyte is. ನಾವು ಇಲ್ಲಿ ನೋಡಿ ಮಕ್ಕಳೇ, ಅವರು ಪ್ಲಾಂಟ್ ಸೀವ್ ಟ್ಯೂಬ್ ಕೇಳ್ತಾ ಇದ್ದಾರೆ. ಇದು ಆ್ಯಕ್ಚುಲಿ ಫ್ಲೋಯಮ್ನ ಭಾಗ. ಎನಾಟಮಿ ಆಫ್ ಫ್ಲವರಿಂಗ್ ಪ್ಲಾಂಟ್ಸಲ್ಲಿ ಆ್ಯಕ್ಚುಲಿ KCET ನೀವು ಸಿಲೆಬಸ್ ನೋಡಿದರೆ ದೇ ಹ್ಯಾವ್ ರಿಮೂವ್ಡ್ ಟಿಶ್ಯೂಸ್ ಪಾರ್ಟ್. ಹವೆವರ್ ಇಲ್ಲಿ ಮತ್ತೆ ಯಾಕೆ ಫ್ಲೋಯಮ್ ಸೀವ್ ಅಂದರೆ ಸೀವ್ ಟ್ಯೂಬ್ ಸೆಲ್ಸ್ ಬಗ್ಗೆ ಮಾತಾಡ್ತಾ ಇದ್ದಾರೆ ಹೇಳ್ತೀನಿ ನಾನು. ಆ್ಯಂಡ್ ಮೋಸ್ಟ್ ಆಫ್ ಮೆಮೇಲಿಯನ್ ಎರಿಥ್ರೋಸೈಟ್ಸ್. ಎರಿಥ್ರೋಸೈಟ್ಸ್ ಅಂದರೆ ಏನು ಮಕ್ಕಳೇ? ಕೆಂಪು ರಕ್ತ ಕಣಗಳು ಅಂದರೆ RBC ಎರಿಥ್ರೋಸೈಟ್ಸ್. ಇವು ಎರಡರಲ್ಲಿ ಬರುವಂಥ ಕಾಮನ್ ಪಾಯಿಂಟ್ ಏನು ನಿಮಗೆ ಗೊತ್ತು? RBCಯಲ್ಲಿ ನ್ಯೂಕ್ಲಿಯಸ್ ಇರಲ್ಲ ಅಂತ. ಆ್ಯಂಡ್ ದ ಸೇಮ್ ಇಸ್ ಅಪ್ಲಿಕೇಬಲ್ ಫಾರ್ ಪ್ಲಾಂಟ್ ಸೀವ್ ಟ್ಯೂಬ್ ಸೆಲ್. ಸೊ the answer here turns out to be option D, absence of nucleus. And ಇಂಥ ಸೆಲ್ಸ್ ಅನ್ನ ನಾವು ನ್ಯೂಕ್ಲಿಯೇಟ್ ಅಂತ ಕರಿಬಹುದು, ಓಕೆ, ಆರ್
ನಾನ್ ನ್ಯೂಕ್ಲಿಯೇಟೆಡ್ ಅಂತ ಕೂಡ ಕೆಲವೊಮ್ಮೆ ಕರೀತಾರೆ. ಬಟ್ ರಿಮೆಂಬರ್ ಮಕ್ಕಳೇ, ಈ ಎರಡು ಸೆಲ್ ಹುಟ್ಟುವಾಗ ಅದ್ರ ಹತ್ರ ನ್ಯೂಕ್ಲಿಯಸ್ ಇರುತ್ತೆ. ಬೆಳೀತಾ ಬೆಳೀತಾ ವೆನ್ ದೇ ಬಿಕಮ್ ಮೆಚ್ಯೂರ್ ದೇ ಲೂಸ್ ದ ನ್ಯೂಕ್ಲಿಯಸ್. ಬಟ್ ಯಾಕೆ ನ್ಯೂಕ್ಲಿಯಸ್ ಕಳೆದು ಹೋಗುತ್ತೆ? ನ್ಯೂಕ್ಲಿಯಸ್ ಜೀವ ಕೇಂದ್ರ ಯಾಕೆ ಕಳೆದು ಹೋಗುತ್ತೆ? ಬಿಕಾಸ್ ದೇ ನೀಡ್ ಸೈಟೋಪ್ಲಾಸಮಿನ ಜಾಗ ಬೇರೆ ಕೆಲಸಕ್ಕೆ ಯೂಟಿಲೈಸ್ ಆಗಬೇಕು ಅಂತ. ಇವಾಗ RBC ಆದರೆ ಎಷ್ಟಾಗುತ್ತೆ ಅಷ್ಟು ಹಿಮೋಗ್ಲೋಬಿನ್ ತುಂಬಿಕೊಂಡಿರಬೇಕು. ಒಂದು RBC ಒಳಗಡೆ ಮಿಲಿಯನ್ಸ್ ಆಫ್ ಹಿಮೋಗ್ಲೋಬಿನ್ ಮಾಲಿಕ್ಯೂಲ್ ಇರುತ್ತೆ, ಅದಕ್ಕೆ ಜಾಗ ಬೇಕು, ಅದಕ್ಕೋಸ್ಕರ. ಆ್ಯಂಡ್ ಈ ಫ್ಲೋಯಮ್ ಅಲ್ಲಿ ಸೀವ್ ಟ್ಯೂಬ್ ಸೆಲ್ಸ್ ಹತ್ರ ಕೂಡ ನ್ಯೂಕ್ಲಿಯಸ್ ಇರಲ್ಲ, ಬಿಕಾಸ್ ಇದು ಫುಡ್ ಟ್ರಾನ್ಸ್ಪೋರ್ಟೇಷನ್ ಇನ್ ಪ್ಲಾಂಟ್ಸ್ ಅಲ್ಲಿ ಇನ್ವಾಲ್ವ್ ಆಗ್ತಾ ಇದೆ ಅಂತ. ಆಲ್ ರೈಟ್, ಕ್ಲಿಯರ್? ನೆಕ್ಸ್ಟ್ ಕ್ವೆಶನಿಗೆ ಹೋಗೋಣ. ಸೆಲೆಕ್ಟ್ ಒನ್ ವಿಚ್ ಈಸ್ ನಾಟ್ ಟ್ರೂ ಫಾರ್ ರೈಬೋಸೋಮ್ಸ್. ನೆನಪಿರ್ಲಿ, ಎಕ್ಸಾಮ್ಗಳಲ್ಲಿ ಈ ನಾಟ್ ಟ್ರೂ, ಫಾಲ್ಸು ಇದ್ರ ಮಧ್ಯೆ ಯಾವಾಗಲೂ ಕನ್ಫ್ಯೂಷನ್ ಆಗಿ ಮಕ್ಕಳು ಕೆಲವೊಮ್ಮೆ ಪ್ರಶ್ನೆಗಳನ್ನು ತಪ್ಪು ಆನ್ಸರ್ ಮಾಡ್ತಾರೆ. ಸೊ ನಾಟ್ ಈಸ್ ಇಂಥದ್ದು ಟ್ರೂವಾ ಫಾಲ್ಸಾ ಕರೆಕ್ಟಾಗಿ ಓದ್ಕೋಬೇಕು ನೀವು, ಕ್ವೆಶನಲ್ಲಿ ಏನು ಕೇಳ್ತಾ ಇದ್ದಾರೆ ಅಂತ. ಸೆಲೆಕ್ಟ್ ಒನ್ ವಿಚ್ ಈಸ್ ನಾಟ್ ಟ್ರೂ ಫಾರ್ ರೈಬೋಸೋಮ್ಸ್ ಮೇಡ್ ಆಫ್ 2 ಸಬ್ ಯೂನಿಟ್ಸ್. ಹೌದು, ರೈಬೋಸೋಮ್ಸ್ ಹತ್ರ ಒಂದು ಸ್ಮಾಲರ್ ಸಬ್ ಯೂನಿಟ್, ಒಂದು ದೊಡ್ಡ ಸಬ್ ಯೂನಿಟ್ ಇರುತ್ತೆ. ಅದು ಅಪ್ಲಿಕೇಬಲ್ ಫಾರ್ ಪ್ರೋಕ್ಯಾರಿಯೋಟ್ಸ್, ಯೂಕ್ಯಾರಿಯೋಟ್ಸ್ ಎರಡು. ಫಾರ್ಮ್ ಪಾಲಿಸೋಮ್, ಪಾಲಿಸೋಮ್ ಕೂಡ ಫಾರ್ಮ್ ಮಾಡುತ್ತೆ, ಬಟ್ ಪ್ರೋಕ್ಯಾರಿಯೋಟ್ಸ್ ಅಲ್ಲಿ ಮಾತ್ರ. ಪ್ರೋಕ್ಯಾರಿಯೋಟ್ಸ್ ಅಲ್ಲಿ ಮಾತ್ರ ಒಂದು ಸಿಂಗಲ್ mRNAಗೆ ಒಂದಕ್ಕಿಂತ ಹೆಚ್ಚು ರೈಬೋಸೋಮ್ ಅಂಟ್ಕೊಂಡ್ರೆ ನಾವಿದನ್ನ ಪಾಲಿಸೋಮ್ ಅಂತ ಕರಿತೀವಿ. ನೀವು ಸೆಕೆಂಡ್ PUC ಸ್ಟೂಡೆಂಟ್ ಆದರೆ ನಿಮ್ಗೆ ಆಲ್ರೆಡಿ ಗೊತ್ತಿರಬಹುದು ದ್ಯಾಟ್ ಇದನ್ನ ನಾವು ಇಲ್ಲಿ ಲ್ಯಾಕೋಪೆರಾನ್ ಮಾಡೆಲಿಗೆ ಕನೆಕ್ಟ್ ಆಗುತ್ತೆ, ವೇರ್ ಒಂದು mRNA ಇಂದ ನಿಮಗೆ 3 ಎನ್ಸೈಮ್ ಸಿಗ್ತಾ ಇವೆ: ಗ್ಯಾಲಕ್ಟೋಸಿಡೇಸ್, ಬೀಟಾ ಗ್ಯಾಲಕ್ಟೋಸಿಡೇಸ್, ಲ್ಯಾಕ್ಪರ್ಮಿಯೇಸ್ ಆ್ಯಂಡ್ ಟ್ರಾನ್ಸ್ಅಸಿಟಲೇಸ್. ಸೊ ಅಲ್ಲಿ ನಿಮಗೆ ಪಾಲಿರೈಬೋಸೋಮ್ ನೋಡೋಕೆ ಸಿಗುತ್ತೆ. ಪಾಲಿಸಿಸ್ಟ್ರೋನಿಕ್ mRNA ಏನಂತೀರ ಅದು ಆ್ಯಕ್ಚುಲಿ ಇಲ್ಲಿ ಕನೆಕ್ಟ್ ಆಗುತ್ತೆ. ಫಸ್ಟ್ PUC ಮಗು ಆದರೆ ನೀವು, ಮಗು ಅಂದರೆ ಸ್ಟೂಡೆಂಟ್ ಆಗಿದ್ರೆ ಡೋಂಟ್ ವರಿ, ಇಟ್ಸ್ ಓಕೆ, ಸೆಕೆಂಡ್ PUC ಅಲ್ಲಿ ಓದಬಹುದು. ಮೇ ಅಟ್ಯಾಚ್ ಟು mRNA, ಮೇ ಅಟ್ಯಾಚ್ ಟು mRNA. ಸೊ mRNAಗೆ ಅಟ್ಯಾಚ್ ಆಗುತ್ತಾ? ಎಸ್, ಪಾಸಿಬಲ್ ಇದೆ. mRNAಗೆ ಅಟ್ಯಾಚ್ ಆಗೋ ಪಾಸಿಬಿಲಿಟಿ ಕೂಡ ಇದೆ. ಸೊ ಇಲ್ಲಿ ನೋಡಿದ್ದೀರಾ ನೀವು, ಈ ಲೈನ್ ಏನು ಸಿಂಗಲ್ ನಾನು ಡ್ರಾ ಮಾಡಿದ್ದೀನಿ, ಇದು ಆ್ಯಕ್ಚುಲಿ mRNA ಆ್ಯಂಡ್ 3 ರೈಬೋಸೋಮ್ ಅದಕ್ಕೆ ಅಟ್ಯಾಚ್ ಆಗಿರೋ ಥರ ಡ್ರಾ ಮಾಡಿದ್ದೀನಿ. ಹ್ಯಾವ್ ನೋ ರೋಲ್ ಟು ಪ್ಲೇ ಇನ್ ಪ್ರೋಟೀನ್ ಸಿಂಥೆಸಿಸ್. ನೋ ರೋಲ್ ಟು ಪ್ಲೇ ಇನ್ ಪ್ರೋಟೀನ್ ಸಿಂಥೆಸಿಸ್ ರೈಬೋಸೋಮ್ಸ್ ಅಂತ ನೀವು ಅಂದರೆ ಅದರ ಪೂರ್ತಿ ಅಸ್ತಿತ್ವನೇ ಇಲ್ಲ ಅಂತ ಇದ್ದೀರಾ, ಬಿಕಾಸ್ ಅದ್ರದ್ದು ಒಂದೇ ಒಂದು ಕೆಲಸ ಆ್ಯಂಡ್ ದ್ಯಾಟ್ ಇಸ್ ಪ್ರೋಟೀನ್ ಸಿಂಥೆಸಿಸ್. ಅದಕ್ಕೋಸ್ಕರ ರೈಬೋಸೋಮ್ಸನ್ನು ಪ್ರೋಟೀನ್ ಫ್ಯಾಕ್ಟ್ರೀಸ್ ಅಂತ ಕೂಡ ಕರಿತೀವಿ ನಾವು. ಕರೆಕ್ಟ್ ಅಲ್ವಾ? ಸೊ ಆನ್ಸರ್ ಇಸ್ ಆಪ್ಷನ್ ಡಿ. ಕ್ವೆಶನ್ ನಂಬರ್ 3ಗೆ ಬರೋಣ. ನೋಡಿ, ಇನ್ನೊಂದು ಬಿಫೋರ್ ವಿ ಪ್ರೊಸೀಡ್, ಬಯಾಲಜಿಯಲ್ಲಿ ಆದಷ್ಟು ಕಮ್ಮಿ ಸಮಯ ನೀವು ತಗೋಬೇಕು, ಬಿಕಾಸ್ ಬಯಾಲಜಿ ಅಲ್ಲಿ ಬರುವಂಥ ಪ್ರಶ್ನೆಗಳು ಆ್ಯಸ್ ಕಂಪೇರ್ಡ್ ಟು ಅದರ್ ಸಬ್ಜೆಕ್ಟ್ ಸ್ವಲ್ಪ ಈಸಿ ಇರುತ್ತೆ, ಥಿಯರಿಟಿಕಲ್ ಇರುತ್ತೆ. ಸೊ ಎಷ್ಟಾಗುತ್ತೆ ಅಷ್ಟು ಬೇಗ ಪಟ ಅಂತ ಬಯಾಲಜಿ ಮಾಡ್ಕೊಂಡು ಮುಗಿಸ್ಕೊಂಡ್ರೆ ಅದು ಯಾವುದೇ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಇರಬಹುದು, ನಿಮಗೆ ಒಳ್ಳೆಯದು. ಲೆಟ್ಸ್ ಕಮ್ ಟು ದಿಸ್. ವಿಚ್ ಒನ್ ಆಫ್ ದೀಸ್ ಈಸ್ ನಾಟ್ ಅ ಯೂಕ್ಯಾರಿಯೋಟ್? ಪ್ಲೀಸ್ ಪೇ ಅಟೆನ್ಷನ್. ನಾಟ್ ಅ ಯೂಕ್ಯಾರಿಯೋಟ್ ಅಂತ ಹೇಳಿದ್ರೆ ವಿಚ್ ಆಫ್ ದಿಸ್ ಫಾಲೋವಿಂಗ್ ಆರ್ ಪ್ರೋಕ್ಯಾರಿಯೋಟ್ಸ್ ಅಂತ ಕೇಳ್ತಾ ಇದ್ದಾರೆ. ನೋಡೋಣ. ಯುಗ್ಲಿನಾ, ಆನಬೀನಾ, ಸ್ಪೈರೋಗೈರಾ, ಅಗ್ಯಾರಿಕಸ್. ಸೊ ಲೆಟಸ್, ಇದು ಸ್ವಲ್ಪ ನಿಮಗೆ ಬಯಾಲಜಿಕಲ್ ಕ್ಲಾಸಿಫಿಕೇಶನ್ ಅನ್ನೋ ಚಾಪ್ಟರಿಗೆ ಕೂಡ ರಿಲೇಟ್ ಆಗುತ್ತೆ. ಇದು ಕೂಡ ಆಲ್ ದಿ 11th ಚಾಪ್ಟರ್ಸ್ ಆರ್ ದೇರ್ ಇನ್ ಅಭಿಯಾನ್ 2.0 ಅನ್ನೋ ಪ್ಲೇಲಿಸ್ಟಲ್ಲಿ ಎಲ್ಲ ಸಬ್ಜೆಕ್ಟ್ಸಿಗೂ ಅವೈಲೇಬಲ್ ಇದೆ. ಸೊ ಯು ಕ್ಯಾನ್ ವಾಚ್ ದೇರ್ ಇಫ್ ಯು ವಾಂಟ್ ಎಕ್ಸ್ಪ್ಲನೇಷನ್. ನೀವು ಮಾಡೋ ಥರನೇ 1.5x ಸ್ಪೀಡ 2x ಸ್ಪೀಡಲ್ಲಿ ನೋಡಿಬೇಕಂದ್ರೆ. ಓಕೆ, ಯೂಗ್ಲಿನ ಬರೋದು ಅಂಡರ್ ಕಿಂಗ್ಡಮ್ ಪ್ರೊಟಿಸ್ಟಾ, ಆ್ಯಂಡ್ ಕಿಂಗ್ಡಮ್ ಪ್ರೊಟಿಸ್ಟಾ ಇಸ್ ನಥಿಂಗ್ ಬಟ್ ಯೂನಿಸೆಲ್ಯುಲಾರ್ ಯೂಕ್ಯಾರಿಯೋಟ್ಸ್ ಇರುವಂಥ ಒಂದು ಕಿಂಗ್ಡಮ್. ಕರೆಕ್ಟ್ ಅಲ್ವಾ? ಎಸ್. ಆನಬೀನಾ ಕಮ್ಸ್ ಅಂಡರ್ ಸಯನೋಬ್ಯಾಕ್ಟೀರಿಯಾ ವಿಚ್ ಇಸ್ ಆಲ್ಸೋ ಕಾಲ್ಡ್ ಬ್ಲೂ ಗ್ರೀನ್ ಆಲ್ಗೆ. ಓಕೆನಾ? ಸ್ಪೈರೋಗೈರಾವನ್ನ ನಾವು ಗ್ರೀನ್ ಆಲ್ಗೆ ಕ್ಯಾಟಗರಿಗೆ ಹಾಕ್ತಾ ಇದ್ದೀವಿ, ಆ್ಯಂಡ್ ಗ್ರೀನ್ ಆಲ್ಗೆ ಬರೋದು ಅಂಡರ್ ಪ್ಲಾಂಟ್ ಕಿಂಗ್ಡಮ್, ಸೊ ಪ್ಲಾಂಟೇ. ಅಗ್ಯಾರಿಕಸ್ ಕಮ್ಸ್ ಅಂಡರ್ ಕಿಂಗ್ಡಮ್ ಫಂಗೈ ಅಥವಾ ಮೈಕೋಟಾ. ಇದರಲ್ಲಿ ಒಂದೇ ಒಂದು ಗ್ರೂಪ್ ಮಾತ್ರ ಕಿಂಗ್ಡಮ್ ಮೊನೆರಾದ ಅಂಡರ್ ಬರೋದು, ವಿಚ್ ಈಸ್ ಅ ಪ್ರೋಕ್ಯಾರಿಯೋಟ್ ಹಿಯರ್, ಆ್ಯಂಡ್ ದ್ಯಾಟ್ ಈಸ್ ಆನಬೀನಾ.
ಆನಬೀನಾ ಮತ್ತು ನೋಸ್ಟಾಕ್ ಆರ್ ಫ್ರೆಂಡ್ಸ್. ಸೈಡ್ ಬೈ ಸೈಡ್ ಈ ಎಕ್ಸಾಂಪಲ್ ಅನ್ನು ಓದಿರ್ತೀರಾ ನೀವು. ಆನಬೀನಾ ಆ್ಯಂಡ್ ನೋಸ್ಟಾಕ್ ಆರ್ ಆಸ್ ಅನ್ ಎಕ್ಸಾಂಪಲ್ ನಿಮ್ಮ ಬುಕ್ಕಲ್ಲಿ ಕೈ ಹಿಡ್ಕೊಂಡು ಯಾವತ್ತು ಬರುತ್ತೆ. ಸೊ ಆನ್ಸರ್ ಇಸ್ ಗೋಯಿಂಗ್ ಟು ಬಿ ಆಪ್ಷನ್ ಬಿ. ಆನಬೀನಾ ಇಸ್ ಪ್ರೋಕ್ಯಾರಿಯೋಟ್, ನಾಟ್ ಅ ಯುಕ್ಯಾರಿಯೋಟ್. ಇದು ಸ್ವಲ್ಪ ಎಕ್ಸಾಂಪಲ್ ಬೇಸ್ಡ್ ಆಯಿತು. ವಿಚ್ ಆಫ್ ದ ಫಾಲೋವಿಂಗ್ ಸ್ಟೇನ್ಸ್ ಇಸ್ ನಾಟ್ ಯೂಸ್ಡ್ ಫಾರ್ ಸ್ಟೇನಿಂಗ್ ಕ್ರೋಮೋಸೋಮ್. ಇದು ಕೂಡ ನಿಮ್ಮ ಎಕ್ಸಾಂಪ್ಲರಿಂದ ಸ್ವಲ್ಪ ಪ್ರಾಕ್ಟಿಕಲ್ ರಿಲೇಟೆಡ್ ಆಯಿತು. ಆ್ಯಂಡ್ ಇದು ಮಕ್ಕಳೇ ಸ್ವಲ್ಪ ಅಡ್ವಾನ್ಸ್ ಟಾಪಿಕ್ಕಿಗೆ ಹೋಗುತ್ತೆ. ಸ್ಟೇನ್ಸನ್ನು ನೀವು ನಿಮ್ಮ ಲ್ಯಾಬ್ಗಳಲ್ಲಿ ಯೂಸ್ ಮಾಡ್ತೀರಾ. ಆ್ಯಂಡ್ ಹೆಚ್ಚಾಗಿ ನೀವು ಯೂಸ್ ಮಾಡುವಂಥ ಸ್ಟೇನು ಸ್ಯಾಫ್ರನಿನ್. ಸ್ಯಾಫ್ರನಿನ್ ಜನರಲಿ ಸ್ಟೇನ್ಸ್ ದ ಸೆಲ್ ವಾಲ್ ಪಾರ್ಟ್ ಆಫ್ ಇಟ್. ಸೊ ನೀವು ಸ್ಟೊಮ್ಯಾಟಲ್ ಪೀಲ್ ತಗೊಂಡ್ರೆ ಸ್ಯಾಫ್ರನಿನ್ ಯೂಸ್ ಮಾಡ್ತೀರಾ. ಸೆಕ್ಷನ್ ಆಫ್ ರೂಟ್ ಅಥವಾ ಸ್ಟೆಮ್ ನೀವು ತಗೊಂಡ್ರೆ ಸ್ಯಾಫ್ರನಿನ್ ಯೂಸ್ ಮಾಡ್ತೀರಾ. ಅದೇ ನಿಮಗೆ ಈ ನಮ್ಮ ಚೀಕ್ಸಿನ ಒಳಗಡೆ ಇರುವಂಥ ಸ್ಕ್ವಾಮೋಸ್ ಎಪಿಥೀಲಿಯಮ್ ಅನ್ನು ನೀವು ಸ್ಟೇನ್ ಮಾಡೋಕ್ಕೆ ಸ್ಯಾಫ್ರನಿನ್ ಯೂಸ್ ಮಾಡಲ್ಲ. ಯು ವಿಲ್ ಯೂಸ್ ಸಮ್ ಅದರ್ ಸ್ಟೇನ್. ಸ್ಯಾಫ್ರನಿನ್ ಕೂಡ ಕೆನಾಟ್ ಬಿ ಯೂಸ್ ಫಾರ್ ಆಲ್ ದ ಟೈಪ್ ಆಫ್ ಸ್ಲೈಡ್ ಪ್ರಿಪ್ರೇಷನ್. ಆನಿಮಲ್ ಟಿಶ್ಯೂಸಲ್ಲಿ ಸೆಲ್ ವಾಲ್ ಇರಲ್ಲ, ಅದಕ್ಕೆ ನಾವು ಸ್ಯಾಫ್ರನಿನ್ ಯೂಸ್ ಮಾಡಲ್ಲ. ಎನಿವೇಸ್ ಕಾಮನ್ಲಿ ಯೂಸ್ಡ್ ಸ್ಟೇನ್ ಇಸ್ ಸ್ಯಾಫ್ರನಿನ್. ಮಿಕ್ಕಿರುವಂತಹ ಬೇಸಿಕ್ ಫಿಶಿನ್, ಮೆಥಿಲೀನ್, ಗ್ರೀನ್, ಕಾರ್ಮೈನ್ ಇದನ್ನೆಲ್ಲ ನೀವು ನ್ಯೂಕ್ಲಿಯಸ್ ಸ್ಟೇನಿಂಗಿಗೆ ಹತ್ರ ಯೂಸ್ ಮಾಡಬಹುದು. ಬಟ್ ಸ್ಯಾಫ್ರನಿನ್ ಇಸ್ ಸಮಥಿಂಗ್ ದ್ಯಾಟ್ ವಿ ಯೂಸ್ ಫಾರ್ ದ ಸ್ಟೇನಿಂಗ್ ಆಫ್ ಸೆಲ್ ವಾಲ್. ಆ್ಯಂಡ್ ಇಲ್ಲಿ ಅವರು ಕ್ರೋಮೋಸೋಮ್ ಸ್ಟೇನಿಂಗ್ ಅಂತ ಕೇಳ್ತಾ ಇದ್ದಾರೆ. ಸರಿನಾ? ಇದು ಕೂಡ ಅರ್ಥ ಆಯಿತು. ಎಕ್ಸಾಂಪ್ಲರ್ ಕ್ವೆಶನ್ ಆ್ಯಂಡ್ ಸ್ವಲ್ಪ ಅಡ್ವಾನ್ಸ್ಡ್ ಕ್ವೆಶನ್. ವಿಚ್ ವಾಸ್ ದ ಫಾಲೋವಿಂಗ್ ಸ್ಟೇನ್ಸ್ ನಾಟ್ ಯೂಸ್ಡ್ ಫಾರ್ ಸ್ಟೇನಿಂಗ್ ಕ್ರೋಮೋಸೋಮ್ಸ್? ಮುಂದೆ ಹೋಗೋಣ. ಓಕೆ, ಎಕ್ಸಾಂಪ್ಲರ್ ಕ್ವೆಶನ್ ಅಗೇನ್. ಡಿಫ್ರೆಂಟ್ ಸೆಲ್ಸ್ ಹ್ಯಾವ್ ಡಿಫ್ರೆಂಟ್ ಸೈಜಸ್. ಇದೇನು ಗೊತ್ತಾ, ಸ್ವಲ್ಪ ನೀವು ಯೋಚನೆ ಮಾಡಬೇಕಾಗುತ್ತೆ. ಟಪ್ ಅಂತ ಆನ್ಸರ್ ಸಿಗೋದು ಕಷ್ಟ ಇದೆ, ಬಿಕಾಸ್ ಯು ಅರೇಂಜ್ ಹಿಯರ್. ಲೆಟ್ಸ್ ಸಿ, ಆದರೂ ಈಸಿ ಇದೆ. ಅರೇಂಜ್ ದ ಫಾಲೋವಿಂಗ್ cells in an ascending order. Ascending ಅಂತ ಹೇಳಿದ್ರೆ ಲೋ ಟು ಹೈ, ಓಕೆ, ಆಫ್ ದೇರ್ ಸೈಜ್ ಅಂತ ಹೇಳಿದ್ದಾರೆ. ಸರಿ, ವಿ ನೋ ದ ಸ್ಮಾಲೆಸ್ಟ್ ಈಸ್ ಮೈಕೋಪ್ಲಾಸ್ಮಾ. ಸೊ ಫಸ್ಟ್ ನಂಬರ್ ಅಂದರೆ ಎಲ್ಲಕ್ಕಿಂತ ಚಿಕ್ಕದು ಆ್ಯಂಡ್ ದೆನ್ ಎಲ್ಲಕ್ಕಿಂತ ದೊಡ್ಡದು. ಸೊ ಸ್ಮಾಲೆಸ್ಟ್ ಅಂತ ಹೇಳಿದ್ರೆ 1 ಮೈಕೋಪ್ಲಾಸ್ಮಾ ಹಾಕ್ತಾ ಇದ್ದೀವಿ. ಆಫ್ಟರ್ ದ್ಯಾಟ್ ಕಮ್ಸ್ ಬ್ಯಾಕ್ಟೀರಿಯಾ. ಅದಾದ ನಂತರ ಹ್ಯೂಮನ್ RBC and the largest cell is ostrich egg. ಕರೆಕ್ಟ್ ಅಲ್ವಾ? ಸೊ ಮೈಕೋಪ್ಲಾಸ್ಮಾ is 1, bacteria is 4, then comes human RBC and then comes ostrich egg. ಅದ್ರ ಪ್ರಕಾರ ಹೋದರೆ ಆಪ್ಷನ್ A will become the answer. ಮುಂದೆ ಹೋಗೋಣ. 6ನೇ ಪ್ರಶ್ನೆನ ನೋಡೋಣ. ವಿಚ್ ಆಫ್ ದ ಫಾಲೋವಿಂಗ್ ಫೀಚರ್ ಇಸ್ ಕಾಮನ್ ಟು ಪ್ರೋಕ್ಯಾರಿಯೋಟ್ಸ್ ಆ್ಯಂಡ್ ಮೆನಿ ಯೂಕ್ಯಾರಿಯೋಟ್ಸ್? ನಾನು ಹೇಳಿದೆ ಪ್ರೋಕ್ಯಾರಿಯೋಟ್ ಯೂಕ್ಯಾರಿಯೋಟ್ ಮಧ್ಯೆ ಇರುವಂಥ ವ್ಯತ್ಯಾಸವನ್ನು ನೀವು ಕಲಿಬೇಕಾಗುತ್ತೆ ಈ ಚಾಪ್ಟರಲ್ಲಿ. ಇಂಪಾರ್ಟೆಂಟ್ ಟಾಪಿಕ್ಸ್ ಏನು ಕೊಟ್ಟಿದ್ದೀನಿ, ಪ್ಲೀಸ್ ಅದನ್ನು ಒಮ್ಮೆ ನೋಡ್ಕೊಳ್ಳಿ. ಕಾಮನ್ ಟು ಅಂದರೆ ಪ್ರೋಕ್ಯಾರಿಯೋಟ್ಸಿಗೂ ಯೂಕ್ಯಾರಿಯೋಟ್ಸಿಗೂ ಸೇಮ್ ಆಗಿರುವಂಥ ಫೀಚರ್ ಏನು? ಕ್ರೊಮ್ಯಾಟಿನ್ ಮೆಟೀರಿಯಲ್. ಕ್ರೊಮ್ಯಾಟಿನ್ ಮೆಟೀರಿಯಲ್ ನೋಡಿ, ಎರಡರಲ್ಲೂ DNA ಇರೋದು ಅಲ್ವಾ? ನೆಕ್ಸ್ಟ್ ಸೆಲ್ ವಾಲ್ ನಿಮಗೆ ಪ್ರೋಕ್ಯಾರಿಯೋಟ್ಸಲ್ಲಿದೆ, ಫ್ಯೂ ಯೂಕ್ಯಾರಿಯೋಟ್ಸ್ ಹ್ಯಾವ್ ಅಂತ ಹೇಳಿದ್ರೆ ನಿಮಗೆ ಯೂಕ್ಯಾರಿಯೋಟ್ಸಲ್ಲಿ ನೋಡಿ ಪ್ರೊಟಿಸ್ಟಾದಲ್ಲಿದೆ. ಐ ವಿಲ್ ರೈಟ್ ಇಟ್ ಇನ್ ದ ಬ್ರ್ಯಾಕೆಟ್. ಪ್ರೊಟಿಸ್ಟಾದಲ್ಲಿದೆ, ದೆನ್ ಫಂಗೈಯಲ್ಲಿ ಬರುತ್ತೆ ಆ್ಯಂಡ್ ದೆನ್ ಕಮ್ಸ್ ಇನ್ ಪ್ಲಾಂಟೆ. ಬಟ್ ನಿಮಗೆ ಆ್ಯನಿಮಲ್ಸಲ್ಲಿ ಸೆಲ್ ವಾಲ್ ಅಂತ ಬರಲ್ಲ. ಸೊ ಇಟ್ ಕೆನಾಟ್ ಬಿ ಅ ಕಾಮನ್ ಫೀಚರ್ ಅಲ್ವಾ? ಎಲ್ಲ ಯೂಕ್ಯಾರಿಯೋಟ್ಸಲ್ಲೂ ಸೆಲ್ ವಾಲ್ ಇದೆಯಾ? ನೋ. ನೆಕ್ಸ್ಟ್, ಪ್ರೋಕ್ಯಾರಿಯೋಟ್ಸಲ್ಲೂ ಮೈಕೋಪ್ಲಾಸ್ಮಾದಲ್ಲಿಲ್ಲ. ನ್ಯೂಕ್ಲಿಯರ್ ಮೆಂಬ್ರೇನ್ ಇಸ್ ಪ್ರೆಸೆಂಟ್, ಪ್ರೋಕ್ಯಾರಿಯೋಟ್ಸಲ್ಲಿ ಇಲ್ಲ. ನೌ ದಿಸ್ ಸಿಂಬಲ್ ಮೀನ್ಸ್ ನಾಟ್ ದೇರ್, ಆಬ್ಸೆಂಟ್ ಅಂತ. ಮೆಂಬ್ರೇನ್ ಬೌಂಡ್ ಸಬ್ಸೆಲ್ಯುಲಾರ್ ಆರ್ಗನೆಲ್ಸ್ ಆರ್ ಪ್ರೆಸೆಂಟ್. ಮೆಂಬ್ರೇನ್ ಇರೋ ಅಂಥ ಆರ್ಗನೆಲ್ಸ್ ಇನ್ಸೈಡ್ ದ ಸೆಲ್ ಇದೆ ಅಂತ ಇದ್ದಾರೆ. ಇಸ್ ಇಟ್ ಅ ಕಾಮನ್ ಫೀಚರ್ ಫಾರ್ ಪ್ರೋಕ್ಯಾರಿಯೋಟ್ಸ್ ಅಂಡ್ ಯೂಕ್ಯಾರಿಯೋಟ್ಸ್? ನೋ. ಯೂಕ್ಯಾರಿಯೋಟ್ಸಲ್ಲಿದೆ, ಬಟ್ ಪ್ರೋಕ್ಯಾರಿಯೋಟ್ಸಲ್ಲಿ ಮೆಂಬ್ರೇನ್ ಬೌಂಡ್ ಆರ್ಗನೆಲ್ಸ್ ಆಬ್ಸೆಂಟ್ ಆಗಿದೆ. ಸೊ ಕಾಮನ್ ಫೀಚರ್ ಏನಾಯಿತು ಮಕ್ಕಳೇ? ಕ್ರೊಮ್ಯಾಟಿನ್ ಮೆಟೀರಿಯಲ್ ಅಥವಾ ಜೆನೆಟಿಕ್ ಮೆಟೀರಿಯಲ್ ಇಸ್ ಗೋಯಿಂಗ್ ಟು ಬಿ DNA, ಎರಡರಲ್ಲೂ ಇನ್ ಪ್ರೋಕ್ಯಾರಿಯೋಟ್ ಆ್ಯಂಡ್ ಯೂಕ್ಯಾರಿಯೋಟ್ಸ್. ಮುಂದೆ ಹೋಗೋಣ. 7ನೇ ಪ್ರಶ್ನೆ. ಹೂ ಪ್ರಪೋಸ್ಡ್ ದ ಫ್ಲೂಯಿಡ್ ಮೊಸೈಕ್ ಮಾಡೆಲ್ ಆಫ್ ಪ್ಲಾಸ್ಮಾ ಮೆಂಬ್ರೇನ್? ಓಕೆ,
ಸ್ಕ್ಲೀಡನ್ ಆ್ಯಂಡ್ ಶ್ವಾನ್. ಸೊ ಇವರಿಗೆ ನಾವು ಕ್ರೆಡಿಟ್ ಕೊಡೋದು ಸೆಲ್ ಥಿಯರಿ ಬಗ್ಗೆ ಅಲ್ವಾ. ಸ್ಕ್ಲೀಡನ್ ವಾಸ್ ಅ ಬಾಟನಿಸ್ಟ್, ಶ್ವಾನ್ ವಾಸ್ ಅ ಝುವಾಲಜಿಸ್ಟ್. ಮ್ಯಾಮ್ ಇದನ್ನು ನೆನ್ಪಿಟ್ಕೊಳ್ಬೇಕಾ? ಇಟ್ಕೊಂಡ್ರೆ ಒಳ್ಳೇದು. ಈಸಿ ಮೆಥಡ್ ಹೇಳ್ತೀನಿ. ಶ್ವಾನ್ ಸೆಲ್ಸ್, ನ್ಯೂರಾನ್ಸ್ ಅಲ್ಲಿ ಶ್ವಾನ್ ಸೆಲ್ಸ್ ಅಂತ ಬರುತ್ತೆ. ಇಲ್ಲ ಹಾಗೂ ನೆನ್ಪು ಉಳಿತಿಲ್ವಾ? ಶ್ವಾನ್ ಮತ್ತೆ ಸ್ವಾನ್, ಹಂಸ, ಸ್ವಾನ್, SWAN ಒಂದೇ ರೀತಿ ಕೇಳಿಸುತ್ತಲ್ವಾ. ಸ್ವಾನ್ ಇಸ್ ವಾಟ್ ಆನಿಮಲ್, ಸೊ ಶ್ವಾನ್ ಇಸ್ ಝುವಾಲಜಿಸ್ಟ್ ಅಂತ ಹಾಗೆ ಬೇಕಾದ್ರೆ ನೆನ್ಪಿಟ್ಕೊಳ್ಬಹುದು. ಸಿಂಗರ್ ಅಂಡ್ ನಿಕೋಲ್ಸನ್ ವರ್ ದ ಒನ್ ಹೂ ಗೇವ್ fluid mosaic model in the year 1972. ರಾಬರ್ಟ್ ಬ್ರೌನ್, ಹುಕ್ ಅಲ್ಲ, ನ್ಯೂಕ್ಲಿಯಸ್ ಅನ್ನ ಡಿಸ್ಕವರ್ ಮಾಡ್ತಾರೆ. ರಾಬರ್ಟ್ ಹುಕ್ ಡೆಡ್ ಸೆಲ್ಸ್ ಅನ್ನ ಡಿಸ್ಕವರ್ ಮಾಡ್ತಾರೆ. HOOKE, ಸರ್ನೇಮ್ ಬೇರೆ ಇದೆ. ಬೆಂಡಾ ಇಸ್ ಅಸೋಸಿಯೇಟೆಡ್ ವಿತ್ ವಾಟ್? ಮೈಟೋಕಾಂಡ್ರಿಯಾ ಆಕ್ಚುಲಿ. ಸರಿನಾ? ಸೊ ದ್ಯಾಟ್ ವಾಸ್ ಬೆಂಡಾ. ಹೆಸರು ಆಕ್ಚುಲಿ ನಿಮ್ಮ NCERT ಅಲ್ಲಿ ಅವರು ಕೊಟ್ಟಿಲ್ಲ. ಸೊ ಓಕೆ, ನಾಟ್ ಅ ಪ್ರಾಬ್ಲಮ್ದು. ಬೇಕಂದ್ರೆ ನೀವು ಬರ್ಕೊಳ್ಬಹುದು. ರೈಟ್? ಬೆಂಡಾ. ಆಲ್ ರೈಟ್, ಲೆಟ್ ಅಸ್ ಗೋ ಫಾರ್ವರ್ಡ್. ವಿಚ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್ ಇಸ್ ಟ್ರೂ ಫಾರ್ ಅ ಸೆಕ್ರೀಟರಿ ಸೆಲ್? ಪ್ರಶ್ನೆಯನ್ನ ಅರ್ಥ ಮಾಡ್ಕೊಳ್ಳಿ. ಒಂದನೇದು ಟ್ರೂ ಅಂದ್ರೆ ಕರೆಕ್ಟ್ ಆಗಿರಬೇಕು. ಸೆಕ್ರೆಟರಿ ಸೆಲ್ ಅಂದ್ರೆ ಏನು? ಸೆಕ್ರೆಟರಿ ಸೆಲ್ ಅಂದ್ರೆ ಏನು? ಸೆಕ್ರೆಟರಿ ಅಂದ್ರೆ ನಾವು ಒಂದೇ ಸೆಕ್ರೆಟರಿ ಕೇಳಿರೋದು ಅಲ್ವಾ, ಒಬ್ರು ಬಾಸಿಗೆ ಒಬ್ರು ಸೆಕ್ರೆಟರಿ ಅಂತ ಇರ್ತಾರೆ. ಬಟ್ ಇಯರ್ ಸೆಕ್ರೆಟರಿ ಸೆಲ್ಸ್ ಮೀನ್ ಸೆಲ್ಸ್ ವಿಚ್ ಆರ್ ರಿಲೀಸಿಂಗ್ ಸಮಥಿಂಗ್. ಏನೋ ಒಂದು ಉತ್ಪತ್ತಿ ಮಾಡ್ತಾ ಇರುವಂತಹ ಸೆಲ್ಸ್ ಅನ್ನ ಸೆಕ್ರೆಟರಿ ಸೆಲ್ಸ್ ಅಂತ ಕರಿತಾ ಇದ್ದೀವಿ. ಓಕೆನಾ? ಆಲ್ ರೈಟ್. ಸೆಕ್ರೀಷನ್ಗೆ ಬೇಕಾಗಿರುವಂತಹ ನೀವು ಆಪ್ಷನ್ಸ್ ಅನ್ನ ನೋಡಿದ್ರೆ ಸೆಕ್ರೆಟರಿ ಸೆಲ್ ಅಂತ ಆದ್ರೆ ಸಮಥಿಂಗ್ ರಿಲೇಟೆಡ್ ಟು ಆರ್ಗನಲ್ ಕೇಳ್ತಾ ಇದ್ರೆ. ಗಾಲ್ಗಿ ಅಪ್ಯಾರಟಸ್ ಇಸ್ ಆಬ್ಸೆಂಟ್ ಅಂತ ಇದ್ದಾರೆ. ಗಾಲ್ಗಿ ಅಪ್ಯಾರಟಸ್ ಆಬ್ಸೆಂಟ್ ಆದ್ರೆ ಸೆಕ್ರೆಟರಿ ಸೆಲ್ಸ್ ಹೇಗಾಗುತ್ತೆ? ಅದು ಗಾಲ್ಗಿ ಅಪ್ಯಾರಟಸ್ ಕೆಲಸನೇ ಸೆಕ್ರಿಷನ್, ಅದಿಲ್ಲ ಅಂತ ಇದ್ದಾರೆ. ದೆನ್ ಸೆಲ್ ಕೆ ನಾಟ್ ಬಿ ಸೆಕ್ರೆಟರಿ, ರೈಟ್? ರಫ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಇಸ್ ಈಸಿಲಿ ಒಬ್ಸರ್ವ್ಡ್ ಇನ್ ದ ಸೆಲ್. ಓಕೆ. ಓನ್ಲಿ ಸ್ಮೂತ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಇಸ್ ಪ್ರೆಸೆಂಟ್. ಬಯಾಲಜಿಯಲ್ಲಿ ಒಂದು ರೂಲ್ ಇದೆ, ಓನ್ಲಿ ಅಂತ ಕೊಟ್ಟಿದ ತಕ್ಷಣ 99% ಈ ಸ್ಟೇಟ್ಮೆಂಟ್ ರಾಂಗ್. ಬಯಾಲಜಿಯಲ್ಲಿ ಡೆಫಿನೆಟ್ ಸ್ಟೇಟ್ಮೆಂಟ್ಸ್ ಲೈಕ್ ಓನ್ಲಿ, ಆಲ್, ಆಲ್ವೇಸ್, ನನ್ ಹೆಚ್ಚಾಗಿ ತಪ್ಪಿರುತ್ತೆ. ಹೆಚ್ಚಾಗಿ 99%. ಸೆಕ್ರೆಟರಿ ಗ್ರಾನ್ಯೂಲ್ಸ್ ಆರ್ ಫಾರ್ಮ್ಡ್ ಇನ್ ದ ನ್ಯೂಕ್ಲಿಯಸ್. ಸೆಲ್ ಇದೆ, ನ್ಯೂಕ್ಲಿಯಸ್ಸಿನ ಒಳಗಡೆ ಸೆಕ್ರೆಟರಿ ಗ್ರಾನ್ಯೂಲ್ಸ್ ಫಾರ್ಮ್ ಆದ್ರೆ ಇದಕ್ಕೆ ಕಷ್ಟ ಆಗಲ್ವಾ? ನ್ಯೂಕ್ಲಿಯಸ್ಸಿನ ಮೆಂಬ್ರೇನ್ ಅನ್ನ ಏನ್ ಮಾಡಬೇಕು? ಪಾಸ್ ಆಗಿ ಸೈಟೋಪ್ಲಾಸಮಿಗೆ ಬಂದು ತಿರ್ಗಾ ಪ್ಲಾಸ್ಮಾ ಮೆಂಬ್ರೇನ್, ಇದು ಮೆಂಬ್ರೇನ್ ಪಾಸ್ ಆಗಿ ಹೊರಗಡೆ ಬರಬೇಕು ಅಲ್ವಾ? ಸೊ ದಿಸ್ ಅಗೇನ್ ಕೆನ್ ನಾಟ್ ಬಿ. ಸ್ವಲ್ಪ ಕಾಮನ್ ಸೆನ್ಸ್ ಯೂಸ್ ಮಾಡಿದ್ರೆ ದೆನ್ ಇದು ಕೂಡ ತಪ್ಪು ಅಂತ ಆಯ್ತು. ದೆನ್ ವಿ ಆರ್ ಲೆಫ್ಟ್ ವಿತ್ ಓನ್ಲಿ ಒನ್ ಆಪ್ಷನ್. ರಫ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಇಸ್ ಈಸಿಲಿ ಒಬ್ಸರ್ವ್ಡ್. ಅಲ್ಲ ಮ್ಯಾಮ್, ನೀವು ಗಾಲ್ಗಿ ಅಪ್ಯಾರಟಸ್ ಸೆಕ್ರೀಷನ್ ಮಾಡುತ್ತೆ ಅಂದ್ರಿ. ಹೌದು, ಬಟ್ ಇಲ್ಲಿ ಆಬ್ಸೆಂಟ್ ಕೊಟ್ಬಿಟ್ಟಿದ್ದಾರೆ, ಆಪ್ಷನಲ್ ಇಲ್ಲ. ರಿಮೆಂಬರ್, ಸಾರಿ, ರಫ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಮತ್ತೆ ಗಾಲ್ಗಿ ಅಪ್ಯಾರಟಸ್ ಆರ್ ಬೆಸ್ಟ್ ಫ್ರೆಂಡ್ಸ್. ಯಾವ ಲೆವೆಲ್ಗೆ ಫ್ರೆಂಡ್ಶಿಪ್ ಅಂತ ಹೇಳಿದ್ರೆ, ರಫ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಮಾಡೋ ಅಂತ ಕೆಲಸವನ್ನ ಗಾಲ್ಗಿ ಅಪ್ಯಾರಟಸ್ ಮುಂದೆ ತಗೊಂಡು ಹೋಗಿ ನಾನು ನಿನ್ನ ಕೆಲಸ ಕಂಪ್ಲೀಟ್ ಮಾಡ್ತೀನಿ ಅನ್ನೋ ರೀತಿಯಲ್ಲಿ ಹೆಲ್ಪ್ ಮಾಡಿ ಸೆಕ್ರೀಷನ್ಗೆ ಆ ಪರ್ಟಿಕ್ಯುಲರ್ ಮಾಲಿಕ್ಯೂಲ್ ಅನ್ನ ರೆಡಿ ಮಾಡುತ್ತೆ. ಗಾಲ್ಗಿ ಅಪ್ಯಾರಟಸ್ ಸೆಕ್ರೀಷನ್ ಮಾಡ್ತಾ ಇದೆಯಾ, ಅದರ ಹಿಂದೆ ರಫ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಸಪೋರ್ಟ್ ಕೂಡ ಇದೆ. ಅರ್ಥ ಆಯ್ತಾ? ಸೊ ಆಪ್ಷನ್ ಬಿ. ನೆಕ್ಸ್ಟ್ ಕ್ವೆಶನ್, ಟೋನೋಪ್ಲಾಸ್ಟ್ ಅಂದ್ರೆ ಏನು? ಅ ಡೈರೆಕ್ಟ್ ಕ್ವೆಶನ್, ಈಸಿಯೆಸ್ಟ್ ಕ್ವೆಶನ್. ಇಂಥ ಪ್ರಶ್ನೆಗಳು ಬಂದ್ರೆ ಏನಪ್ಪ ವಾವ ಆಯ್ತು ಅಲ್ವಾ? ಔಟರ್ ಮೆಂಬ್ರೇನ್ ಆಫ್ ಮೈಟೋಕಾಂಡ್ರಿಯಾ, ತಪ್ಪು. ಇನ್ನರ್ ಮೆಂಬ್ರೇನ್ ಆಫ್ ಕ್ಲೋರೋಪ್ಲಾಸ್ಟ್ ಇಲ್ಲಪ್ಪ. ಇವು ಎರಡಕ್ಕೂ ಬೇರೆ ಟೈಪಿನ ಹೆಸರೇನಿಲ್ಲ. ದೇ ಆರ್ ಸಿಂಪ್ಲಿ ಕಾಲ್ಡ್ as ಇನ್ನರ್ ಮೆಂಬ್ರೇನ್ ಆಫ್ ಮೈಟೋಕಾಂಡ್ರಿಯಾ, ಔಟರ್ ಮೆಂಬ್ರೇನ್ ಆಫ್ ಮೈಟೋಕಾಂಡ್ರಿಯಾ. ದ ಸೇಮ್ ಇಸ್ ಟ್ರೂ ಫಾರ್ ಕ್ಲೋರೋಪ್ಲಾಸ್ಟ್. Membrane boundary of the vacuole of plant cells. Interesting. Cell membrane of a plant cell is called as plasma membrane. ಅದಕ್ಕೇನು ಬೇರೆ ಹೆಸರು ಇದೆಯಾ? ಇಲ್ಲ. Then we are left with option C, membrane boundary of the vacuole of plant cells. ಗಿಡಗಳ ಪ್ಲಾಂಟ್ ಸೆಲ್ಸಿನ ವ್ಯಾಕ್ಯೂಲಿನ ಮೆಂಬ್ರೇನ್ ಅನ್ನ ಟೋನೋಪ್ಲಾಸ್ಟ್ ಅಂತ ಕರಿತೀವಿ. ಕ್ವೆಶ್ಚನ್ ನಂಬರ್ 10 ನೋಡೋಣ. Which of the following is not true for eukaryotic cell? Which of the following are not true for eukaryotic cell? Not true ಅಂತ ಹೇಳಿದ್ರೆ false ಅಂತ ಹೇಳ್ತಾ ಇದ್ದಾರೆ. Cell wall is made up of peptidoglycan. ಇದು ಮಕ್ಕಳೇ
ಪ್ರೋಕ್ಯಾರಿಯೋಟ್ಸ್ ಅಥವಾ ಬ್ಯಾಕ್ಟೀರಿಯಾದಲ್ಲಿ ಕಾಣಿಸುವಂಥದ್ದು ಅಲ್ವಾ. ATS type of ribosomes are present in the cytoplasm. ATS ಯೂಕ್ಯಾರಿಯೋಟ್ಸ್ ಅಲ್ಲಿ ಕಾಣಿಸುತ್ತೆ, ಸೈಟೋಪ್ಲಾಸಮ್ ಅಲ್ಲಿ ಸ್ಪೆಷಲಿ. ಇದೇ ಯೂಕ್ಯಾರಿಯೋಟ್ಸ್ ಅಲ್ಲಿ ನೋಡಿ 70S ಕೂಡ ಕಾಣಿಸುತ್ತೆ, ಬಟ್ ಇನ್ಸೈಡ್ ದ ಮೈಟೋಕಾಂಡ್ರಿಯಾ ಆ್ಯಂಡ್ ಇನ್ಸೈಡ್ ದ ಕ್ಲೋರೋಪ್ಲಾಸ್ಟ್ ಅಥವಾ ಇನ್ ಜನರಲ್ ನಾನು ಹಾಕಿದ್ರೆ ಪ್ಲಾಸ್ಟಿಡ್ಸ್. Okay, mitochondria contains circular DNA, not true for a eukaryotic cell. Idu satya. It does contain circular DNA. Circular andre higirutte DNA. Okay, this is the DNA. Membrane bound organelles are present. Eukaryotic cells ಅಲ್ಲಿ membrane ಇರುವಂತ organelles ಇರೋದು, mitochondria ಆಗಲಿ, plastid ಆಗಲಿ, nucleus ಆಗಲಿ, endoplasmic reticulum, Golgi, you name it. So that means option A will become the answer. Cell wall is made up of peptidoglycan. ಇದು ಸತ್ಯ ಯಾವುದಕ್ಕೆ? ಬ್ಯಾಕ್ಟೀರಿಯಾಕ್ಕೆ, prokaryotic cells ಗೆ. Which of the following statement is again not true for plasma membrane present in both plant and animal cell? Not only that, even bacterial cell. ಒಂದು ಜೀವಕೋಶದಲ್ಲಿ ಪ್ಲಾಸ್ಮಾ ಮೆಂಬ್ರೇನ್ ಇಲ್ಲ ಅಂತ ಹೇಳಿದ್ರೆ ನೀವು ಅದನ್ನ ಸೆಲ್ ಅಂತ ಹೇಳುವಂಗೆ ಇಲ್ಲ ಅಲ್ವಾ. ಲಿಪಿಡ್ ಇಸ್ ಪ್ರೆಸೆಂಟ್ ಆಸ್ ಅ ಬೈಲೇಯರ್ ಇನ್ ಇಟ್. ಹೌದು ಸತ್ಯ. ಫ್ಲೂಯಿಡ್ ಮೊಸೈಕ್ ಮಾಡೆಲ್ ಅಗೇನ್ ಅರ್ಥ ಆಗಿಲ್ಲ ಅಂತ ಹೇಳಿದ್ರೆ ಪ್ಲೀಸ್ ಗೋ ಟು ಅಭಿಯಾನ್ 2.0 ಒನ್ ಶಾರ್ಟ್ ಲೆಕ್ಚರ್, ಅಲ್ಲಿ ಇವನ್ ಟೈಮ್ ಸ್ಟ್ಯಾಂಪ್ ಕೂಡ ಹಾಕಿದ್ದೀವಿ. ಯು ಕ್ಯಾನ್ ಕ್ವಿಕ್ಲಿ ಕಮ್ ಟು ದಿಸ್ ಟಾಪಿಕ್ ಆ್ಯಂಡ್ ದೆನ್ ಕ್ವಿಟ್. ಹಾಗೆ ದಿಸ್ ಇಸ್ ಹೌ ದ ಲಿಪಿಡ್ ಇಸ್ ಪ್ರೆಸೆಂಟ್. ಬೈಲೇಯರ್, ಎರಡು ಲೇಯರ್ ಫಾರ್ಮೇಷನ್ ಆಗ್ತಾ ಇದೆ. ಪ್ರೋಟೀನ್ಸ್ ಆರ್ ಪ್ರೆಸೆಂಟ್ ಇಂಟಗ್ರೇಟೆಡ್ ಆಸ್ ವೆಲ್ ಆಸ್ ಲೂಸ್ಲಿ ಅಸೋಸಿಯೇಟೆಡ್ ವಿತ್ ದ ಲಿಪಿಡ್ ಬೈಲೇಯರ್. ಇದು ಕೂಡ ಸತ್ಯ. ಸೊ ಪ್ರೋಟೀನ್ಸ್ ಹೀಗೆ ಪ್ರೆಸೆಂಟ್ ಇರಬಹುದು, ಅಂದರೆ ಬೈಲೇಯರಿನ ಒಳಗಡೆ. ಯು ಕ್ಯಾನ್ ಹ್ಯಾವ್ ಇಟ್ ಇನ್ಸೈಡ್ ದ ಬೈಲೇಯರ್ ಅಲ್ವಾ. ಇದನ್ನ ನಾವು ಇಂಟ್ರಿನ್ಸಿಕ್ ಪ್ರೋಟೀನ್ ಅಂತ ಕರಿತೀವಿ. ಆರ್ ಯು ಕ್ಯಾನ್ ಇವನ್ ಹ್ಯಾವ್ ಇಟ್ ಔಟ್ಸೈಡ್ ದ ಬೈಲೇಯರ್. ಹೀಗೆ ಇದನ್ನ ನಾವು ಎಕ್ಸ್ಟ್ರಿನ್ಸಿಕ್ ಪ್ರೋಟೀನ್ ಅಂತ ಕರಿತೀವಿ ಅಲ್ವಾ. ಈ ಇಂಟ್ರಿನ್ಸಿಕ್ ಪ್ರೋಟೀನ್ ಹೀಗೆ ಕೂಡ ಇರಬಹುದು. ಮೇ ಬಿ ನಾಟ್ ಇನ್ ಬೋತ್ ದ ಬೈಲೇಯರ್ ಬಟ್ ಒನ್ ಬೈಲೇಯರ್, ಇದು ಕೂಡ ಪಾಸಿಬಲ್ ಇದೆ. ಬಟ್ ಇನ್ ಎನಿ ಕೇಸ್ ಇಟ್ ಈಸ್ ಕರೆಕ್ಟ್. ಆಮೇಲೆ ಏನು ಹೇಳ್ತಾ ಇದ್ದಾರೆ? ಕಾರ್ಬೋಹೈಡ್ರೇಟ್ ಇಸ್ ನೆವರ್ ಫೌಂಡ್ ಇನ್ ಇಟ್. ತಪ್ಪು. ಇವಾಗ ಒಂದು ಸೆಲ್ ಅಂತ ನೀವು ತಗೊಂಡ್ರೆ ಅದರ ಹೊರಭಾಗಕ್ಕೆ ಮುಖ ಹಾಕೊಂಡು ಕಾರ್ಬೋಹೈಡ್ರೇಟ್ಸ್ ಹೀಗೆ ಪ್ರೆಸೆಂಟ್ ಇರುತ್ತೆ. ಇಫ್ ಐ ಡ್ರಾ ಇಟ್ ಇನ್ ದಿಸ್ ಬೈಲೇಯರ್, ಕಾರ್ಬೋಹೈಡ್ರೇಟ್ ನೋಡಿ ಹೇಗಿರುತ್ತೆ ಅಂತ. ಐ ಡ್ರಾ ಇಟ್ ಇನ್ ವೈಟ್. ಇಲ್ಲಿ ನೋಡಿ, ಲಿಪಿಡಿನ ಜೊತೆ ಹೀಗಿರಬಹುದು, ಆಂಟೆನಾ ತರ, ಇಲ್ಲ ಪ್ರೋಟೀನಿಗೆ ಹೀಗೆ ಅಟ್ಯಾಚ್ ಆಗಿರಬಹುದು. ಆದರೆ ಟುವರ್ಡ್ ದ ಔಟ್ಸೈಡ್ ಅಂದರೆ ಸೆಲ್ಲಿನ ಹೊರಗಡೆ ಸೈಟೋಪ್ಲಾಸಮಿಗೆ ಮುಖ ಹಾಕೊಂಡು ಕಾರ್ಬೋಹೈಡ್ರೇಟ್ ಜನರಲಿ ಇರಲ್ಲ. ಇದು ಕೂಡ ತಪ್ಪಾಯಿತು. ಸೊ ನಾಟ್ ಟ್ರೂ ಫಾರ್ ಪ್ಲಾಸ್ಮಾ ಮೆಂಬ್ರೇನ್. ಕಾರ್ಬೋಹೈಡ್ರೇಟ್ ಇಸ್ ನೆವರ್ ಫೌಂಡ್ ಇನ್ ಇಟ್. ತಪ್ಪು. ಕಾರ್ಬೋಹೈಡ್ರೇಟ್ ಬೇಕು, ಒಂಥರ ಸಿಗ್ನಲಿಂಗಿಗೆ ಹೆಲ್ಪ್ ಮಾಡುತ್ತೆ. ಹೇಗೆ ನಮ್ಮ ಮನೆ ಹೊರಗಡೆ ಡಿಶ್ ಹಾಕಿರ್ತೀವಿ ನೋಡಿ ಟು ರಿಸೀವ್ ಸಿಗ್ನಲ್, ಆಲ್ಮೋಸ್ಟ್ ದ ಸೇಮ್ ವೇ. 12ನೇ ಪ್ರಶ್ನೆ ಎಕ್ಸಾಂಪ್ಲರ್ ಇದು. ಪ್ಲಾಸ್ಟಿಡ್ ಡಿಫರ್ಸ್ ಫ್ರಮ್ ಮೈಟೋಕಾಂಡ್ರಿಯಾ ಆನ್ ದ ಬೇಸಿಸ್ ಆಫ್ ಒನ್ ಆಫ್ ದ ಫಾಲೋವಿಂಗ್ ಫೀಚರ್ಸ್. ಮಾರ್ಕ್ ದ ರೈಟ್ ಆನ್ಸರ್. ಪ್ಲಾಸ್ಟಿಡ್ಸ್ ಮತ್ತೆ ಮೈಟೋಕಾಂಡ್ರಿಯಾ ಮಧ್ಯ ಬರುವಂಥ ವ್ಯತ್ಯಾಸ ಓಕೆ ಕೇಳ್ತಾ ಇದ್ದಾರೆ. ಪ್ರೆಸೆನ್ಸ್ ಆಫ್ ಟೂ ಮೆಂಬ್ರೇನ್ಸ್. ಹೌದು, ಮೈಟೋಕಾಂಡ್ರಿಯಾದಲ್ಲಿ ಹೊರಗಡೆ ಒಳಗಡೆ, ಪ್ಲಾಸ್ಟಿಡಲ್ಲಿ ಹೊರಗಡೆ ಒಳಗಡೆ ಇದೆ. ಸೊ ದಿಸ್ ಕೆನಾಟ್ ಬಿ ಆನ್ಸರ್. ಪ್ರೆಸೆನ್ಸ್ ಆಫ್ ರೈಬೋಸೋಮ್, ಎರಡರಲ್ಲೂ ರೈಬೋಸೋಮ್ ಇರುತ್ತೆ. ದ ಟೈಪ್ ಆಫ್ ರೈಬೋಸೋಮ್ ಇಸ್ ಪ್ರೊಕ್ಯಾರಿಯೋಟಿಕ್, 70S. ಪ್ರೆಸೆನ್ಸ್ ಆಫ್ ಥೈಲಕಾಯ್ಡ್ಸ್, ಇದು ಮಕ್ಕಳೇ ಪ್ಲಾಸ್ಟಿಡಲ್ಲಿ ಮಾತ್ರ ನಿಮಗೆ ಮೈಟೋಕಾಂಡ್ರಿಯಾದಲ್ಲಿ ಕಾಣಿಸಲ್ಲ. ಥೈಲಕಾಯ್ಡ್ಸ್ ಇಂದಾಗಿನೇ ಫೋಟೋಸಿಂಥಸಿಸ್ ಎಬಿಲಿಟಿ ಬರ್ತಾ ಇದೆ ಪ್ಲಾಸ್ಟಿಡ್ಸ್ಗೆ, ಎಸ್ಪೆಷಲಿ ಕ್ಲೋರೋಪ್ಲಾಸ್ಟಿಗೆ ಅಲ್ವಾ. DNA ಎರಡರಲ್ಲೂ ಪ್ರೆಸೆಂಟ್ ಇರುತ್ತೆ, ಸೊ ದಿ ಆನ್ಸರ್ ಕಾಮನ್ ಕೇಳಿದರೆ, ಡಿಫರ್ಸ್ ಕೇಳಿದ್ದಾರೆ, ಸಾರಿ, ಡಿಫರ್ಸ್ ಕೇಳಿದ್ದಾರೆ. ಸೊ ದ ಡಿಫರೆನ್ಸ್ ಇಸ್ ಪ್ರೆಸೆನ್ಸ್ ಆಫ್ ಥೈಲಕಾಯ್ಡ್. ಕರೆಕ್ಟ್ ಇದೆ. ಆಪ್ಷನ್ ಸಿ ವುಡ್ ಬಿ ದಿ ಆನ್ಸರ್. ಮಿಕ್ಕಿರೋಂಥದ್ದು ಎಲ್ಲನೂ ಇಸ್ ಕಾಮನ್ ಫಾರ್ ಬೋತ್. ವ್ಯತ್ಯಾಸ ಕೇಳಿದ್ದಾರೆ. 13ನೇ ಪ್ರಶ್ನೆ ಎಕ್ಸಾಂಪ್ಲರ್ ಇಂದ. ವಿಚ್ ಆಫ್ ದ ಫಾಲೋವಿಂಗ್ ಇಸ್ ನಾಟ್ ಅ ಫಂಕ್ಷನ್ ಆಫ್ ಸೈಟೋಸ್ಕೆಲೆಟನ್ ಇನ್ ಅ ಸೆಲ್. ಸೈಟೋಸ್ಕೆಲೆಟನ್ ಅಲ್ಲಿ ಮಕ್ಕಳೇ ನೀವು ಮೈಕ್ರೋ ಟ್ಯೂಬ್ಯೂಲ್ಸ್ ಕಲ್ತಿದ್ದೀರಾ. ಮಕ್ಕಳು ಇದನ್ನ ಯಾಕೋ ನೆಗ್ಲೆಕ್ಟ್ ಮಾಡ್ತಾರೆ. ದೆನ್ ಯು ಹ್ಯಾವ್ ಸ್ಟಡಿಡ್
ಮೈಕ್ರೋ ಫಿಲಮೆಂಟ್ಸ್ ಅಂತ, ಆ್ಯಂಡ್ ಮೂರನೇದು ಯು ಸ್ಟಡೀಡ್ intermediate filaments anta. So there are 3 types of cytoskeleton components that you have studied. Not a function of these. Which of the following is not a function of cytoskeletal structure? Cytoskeleton, cytocell skeleton. Skeleton ನಮ್ಮ ದೇಹದಲ್ಲಿ ನಮ್ಮ skeleton ಮೂಳೆಗಳು ಏನು ಮಾಡ್ತಾ ಇವೆ? ಇಟ್ಸ್ ಗಿವಿಂಗ್ ಸಪೋರ್ಟ್, ಮೂವ್ಮೆಂಟಿಗೆ ಹೆಲ್ಪ್ ಮಾಡುತ್ತೆ, ಆರ್ ಶೇಪ್ ಮೇಂಟೈನ್ ಮಾಡೋದು. The same way these components which are protein, ಇವುಗಳೆಲ್ಲ protein do for our cells, sorry. Intracellular transport, maintenance of cell shape and structure, support of the organelle cell motility. ಯಾವುದಕ್ಕೆ ಇದು ಹೆಲ್ಪ್ ಮಾಡ್ತಾ ಇಲ್ಲ ಅಂತ ಕೇಳ್ತಾ ಇದ್ದಾರೆ. ಸೆಲ್ಲಿನ ಒಳಗಡೆ ಮಕ್ಕಳೇ ಆರ್ಗನೆಲ್ ಟ್ರಾನ್ಸ್ಪೋರ್ಟೇಷನ್ಗೆ ಇದು ಹೆಲ್ಪ್ ಮಾಡುತ್ತೆ. ಅಂದರೆ ಸಪೋಸ್ ಮೈಟೋಕಾಂಡ್ರಿಯಕ್ಕೆ ವಿದಿನ್ ದ ಸೆಲ್ ಈ ಜಾಗದಿಂದ ಇಲ್ಲಿಗೆ ಹೋಗಬೇಕು, ಇಲ್ಲ ಪ್ಲಾಸ್ಟಿಡ್ದಿಗೆ ಫ್ರಮ್ ಹಿಯರ್ ಟು ದೇರ್ ಹೋಗಬೇಕು, ದೆನ್ ಯು ವಿಲ್ ನೀಡ್ ಸೈಟೋಸ್ಕೆಲೆಟನ್. ಮೇಂಟೆನೆನ್ಸ್ ಆಫ್ ಸೆಲ್ ಶೇಪ್ ಆ್ಯಂಡ್ ಸ್ಟ್ರಕ್ಚರ್ಗೆ ಕೂಡ ಬೇಕಾಗುತ್ತೆ. ಸೆಲ್ಲಿನ ಶೇಪ್ ಮತ್ತು ಸ್ಟ್ರಕ್ಚರ್ಗೆ ಕೊಲಮ್ನಾರ್ ಎಪಿಥೀಲಿಯಂ ಆಯಿತು, ಕ್ಯೂಬಾಯ್ಡಲ್ ಆಯಿತು, ಅದರ ಶೇಪ್ ಸ್ಪೆಸಿಫಿಕ್ ಆಗಿರುತ್ತೆ, ಅದಕ್ಕೆ ಸೈಟೋಸ್ಕೆಲೆಟನ್ ಸ್ಟ್ರಕ್ಚರ್ ಬೇಕಾಗುತ್ತೆ. ಸಪೋರ್ಟ್ ಆಫ್ ದಿ ಆರ್ಗನೆಲ್ ಆ್ಯಂಡ್ ಸೆಲ್ ಮೊಟಿಲಿಟಿ, ಸೆಲ್ ಮೂವ್ಮೆಂಟಿಗೆ ಬೇಕಾ? ಹೌದು, ಸೆಲ್ ಮೂವ್ಮೆಂಟಿಗೆ ಕೂಡ ಬೇಕು. ಬಿಕಾಸ್ ಈ ಮೈಕ್ರೋಟ್ಯೂಬ್ಯೂಲ್ಸ್ ಆರ್ ಅ ಪಾರ್ಟ್ ಆಫ್ ಸೀಲಿಯಾ ಆ್ಯಂಡ್ ಫ್ಲಾಜೆಲ್ಲಾ ಇನ್ ಯೂಕ್ಯಾರಿಯೋಟ್ಸ್. ಸೊ ನಾನು ಸೀಲಿಯಾ ಆ್ಯಂಡ್ ಫ್ಲಾಜೆಲ್ಲಾದು ಪಾರ್ಟ್ ಅಂತ ಹೇಳಿದ್ರೆ ಸೆಲ್ ಮೊಟಿಲಿಟಿಯಲ್ಲಿ, ಸೆಲ್ ಮೊಟಿಲಿಟಿ ಅಂದರೆ ಏನು? ಮೂವ್ಮೆಂಟ್ ಆಫ್ ಸೆಲ್. ಹೂ ಹೆಲ್ಪ್ ಸೀಲಿಯಾ ಆ್ಯಂಡ್ ಫ್ಲಾಜೆಲ್ಲಾ. ಓಕೆ, ಆರ್ಗನೆಲ್ ಅನ್ನ ಸಪೋರ್ಟ್ ಮಾಡೋಕ್ಕೆ ಜನರಲಿ ಸೈಟೋಸ್ಕೆಲೆಟನ್ ಆಸ್ ಸಚ್ ಬೇಡ. ಆರ್ಗನೆಲ್ ಮೂವ್ಮೆಂಟಿಗೆ ಬೇಕು. ಆರ್ಗನೆಲ್ ಮೈಟೋಕಾಂಡ್ರಿಯಾ ಅಥವಾ ಕ್ಲೋರೋಪ್ಲಾಸ್ಟನ್ನ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಕರ್ಕೊಂಡು ಹೋಗ್ಬೇಕಾ? ಇಟ್ ಇಸ್ ನೀಡೆಡ್. ಅರ್ಥ ಆಯ್ತಾ? ಎಸ್. ಸ್ಟೇನ್ ಯೂಸ್ಡ್ ಟು ವಿಶ್ವಲೈಸ್ ಮೈಟೋಕಾಂಡ್ರಿಯಾ ಈಸ್, ಇದು ಕೂಡ ಸ್ವಲ್ಪ ಕಷ್ಟ. ಆ್ಯಂಡ್ ಟು ಬಿ ವೆರಿ ಫ್ರ್ಯಾಂಕ್, ಇದನ್ನು ನಾನು ಅಷ್ಟು ನೋಡಿಲ್ಲ ಪ್ರೀವಿಯಸ್ಲಿ. ಅಂದರೆ KCET ಪೇಪರ್ಗಳು ಒಂದು ಕಾಲದಲ್ಲಿ ತುಂಬ ಕಷ್ಟವಾಗಿ ಬರ್ತಾ ಇತ್ತು. ಐ ಆಮ್ ಟಾಕಿಂಗ್ ಅಬೌಟ್ 2012, 13, 14 ಎಲ್ಲ. ಆ ಟೈಮಲ್ಲಿ ಇಂಥ ಪ್ರಶ್ನೆಗಳನ್ನು ಕೇಳ್ತಾ ಇದ್ರು. ಆಫ್ ಲೇಟ್ ಪಾಸ್ 5-6 years ಇಫ್ ಯು ಪುಲ್ ಔಟ್ ದ ಕ್ವೆಶನ್ ಪೇಪರ್, ಇಂಥ ಪ್ರಶ್ನೆನ ಕೇಳಲಿಲ್ಲ. ಹವೆವರ್ ಐ ಆಮ್ ಜಸ್ಟ್ ಗಿವಿಂಗ್ ಯು ದಿ ಆನ್ಸರ್. Janus Green. Janus is the scientist who designed or produced the stain. ಆ್ಯಂಡ್ ಇದನ್ನು ನಾವು ಸ್ಪೆಸಿಫಿಕ್ ಆಗಿ ಮೈಟೋಕಾಂಡ್ರಿಯಾ ವಿಶ್ವಲೈಸೇಷನ್ಗೆ ಯೂಸ್ ಮಾಡ್ತೀವಿ. ಮೈಟೋಕಾಂಡ್ರಿಯಾದ ಹತ್ರ ಸ್ಪೆಷಲ್ ಪ್ರೋಟೀನ್ಸ್ ಇದೆ. ಆ ಪ್ರೋಟೀನ್ಸನ್ನು ಈ ಸ್ಟೇನ್ ಮಾಡುತ್ತೆ. ಆ ಪ್ರೋಟೀನ್ಸ್ಗೆ ಕಲರನ್ನು ಕೊಡುತ್ತೆ. ಫಾಸ್ಟ್ ಗ್ರೀನ್ ಆಗಲ್ಲ, ಸ್ಯಾಫ್ರನಿನ್, ಅಸಿಟೋಕಾರ್ಮೈನ್, ನೀವು ಯಾವ ಯೂಸ್ ಮಾಡಿದ್ರು ಮೈಟೋಕಾಂಡ್ರಿಯಾ ಅಂತೂ 100% ಕಾಣಿಸಲ್ಲ. The answer is Janus Green. So this marks the end of exemplar questions. ಆದರೆ we are not done. ಇನ್ನೂ ಕೆಲವು ಒಳ್ಳೆ ಪ್ರಶ್ನೆಗಳನ್ನು ನಾವು ನೋಡಬೇಕು. Who for the first time saw and described a live cell, ಜೀವ ಇರೋಂಥ ಸೆಲ್? ರಾಬರ್ಟ್ ಹುಕ್ ಅಂತ ನಾನು ತಗೊಂಡ್ರೆ he is associated with dead cell discovery. Anton von Leeuwenhoek would be the answer. ಆ್ಯಂಡ್ ರಾಬರ್ಟ್ ಬ್ರೌನ್, ಇವಾಗಲೇ ಹೇಳಿದೆ, ನ್ಯೂಕ್ಲಿಯಸ್ ಅನ್ನು ಡಿಸ್ಕವರ್ ಮಾಡಿದಂಥವರು. ಮಥಾಯಸ್ ಕ್ಲೀಡೆನ್ ಇಸ್ ಸಂಬಡಿ ಹೂ ಇಸ್ ರೆಸ್ಪಾನ್ಸಿಬಲ್ ಫಾರ್ ಸೆಲ್ ಥಿಯರಿ. ಮುಂದೆ ಹೋಗೋಣ. ಲೆಟ್ಸ್ ಗೋ ಫಾರ್ವರ್ಡ್. Question number 16. The non-membrane bound cell organelle come in both prokaryotic and eukaryotic cell. ಅದು ಯಾವುದು? ಮೆಂಬ್ರೇನ್ ಇಲ್ದಿರೋ ಅಂಥದ್ದು ಪ್ರೋಕ್ಯಾರಿಯೋಟ್ಸ್ ಅಲ್ಲಿ ಬರುತ್ತೆ, ಯೂಕ್ಯಾರಿಯೋಟ್ಸ್ ಅಲ್ಲೂ ಬರುತ್ತೆ. ಸೆಂಟ್ರಿಯೋಲ್, ಲೈಸೋಸೋಮ್, ಇದು ಎರಡೂ ಯೂಕ್ಯಾರಿಯೋಟ್ಸ್ ಅಲ್ಲಿ ಮಾತ್ರ ಕಾಣಿಸೋ ಅಂಥದ್ದು. ಆ್ಯಂಡ್ ಎರಡರ ಹತ್ರನೂ ಮೆಂಬ್ರೇನ್ ಎನ್ವೇಸ್, ಸೆಂಟ್ರಿಯೋಲ್ ಹತ್ರ ಇಲ್ಲ, ಲೈಸೋಸೋಮ್ ಹತ್ರ ಮೆಂಬ್ರೇನ್ ಇದೆ ಅದರ ಸುತ್ತ. ಮೀಸೋಸೋಮ್ ಈಸ್ seen only in prokaryotes, folding of the plasma membrane idu. However, the answer would be ribosome. ಒಂದನೇದು ಇದರ ಸುತ್ತ ಮೆಂಬ್ರೇನ್ ಇಲ್ಲ. ಎರಡನೇದು 70S type prokaryotes ಅಲ್ಲಿ and 80S type would be in eukaryotes. ಸರಿನಾ? ಮುಂದೆ ಹೋಗೋಣ. ಈಸಿ ಇತ್ತು. In prokaryotes, genetic material is, ನೋಡಿ, prokaryotes ಆಗಲಿ ಯೂಕ್ಯಾರಿಯೋಟ್ಸ್ ಆಗಲಿ, genetic material has to be
DNA only. Circular DNA enveloped by nuclear membrane, no, this is in eukaryotes. ಅದಕ್ಕೋಸ್ಕರ prokaryote eukaryote ಹೆಸರು ಕೊಟ್ಟಿರೋದೇ ಬಿಕಾಸ್ ಆಫ್ ದಿಸ್ ಜೆನೆಟಿಕ್ ಮೆಟೀರಿಯಲ್ ಸುತ್ತ ಮೆಂಬ್ರೇನ್ ಇದೆಯೋ ಇಲ್ವೋ ಅಂತ. ಕನ್ಫೈನ್ಡ್ ಇನ್ ನ್ಯೂಕ್ಲಿಯಸ್ ಅಗೇನ್ ಇದು ಯೂಕ್ಯಾರಿಯೋಟ್ಸ್ ಅಲ್ಲಿ ಆಗುತ್ತೆ. ಸಿಂಗಲ್ ಸ್ಟ್ರಾಂಡೆಡ್ ಡಿ ಎನ್ ಎ ಹೆಚ್ಚಾಗಿ ಆಸ್ ಅ ಜೆನೆಟಿಕ್ ಮೆಟೀರಿಯಲ್ ಕಾಣಿಸಲ್ಲ. ಈವನ್ ಇನ್ ವೈರಸಸ್ ಸಿಂಗಲ್ ಸ್ಟ್ರಾಂಡೆಡ್ RNA ಕಾಣಿಸುತ್ತೆ. ಸಿಂಗಲ್ ಸ್ಟ್ರಾಂಡೆಡ್ DNA ಇಸ್ ಆಲ್ಮೋಸ್ಟ್ ನಾಟ್ ಸೀನ್ ಅಂತ ಹೇಳ್ಬಹುದು. ಸೊ ದಿಸ್ ಇಸ್ ಔಟ್ ಆಫ್ ರೇಸ್. ಸರ್ಕ್ಯುಲರ್ DNA, ನಾನು ಹೇಗೆ ಮೈಟೊಕಾಂಡ್ರಿಯಾ ಮತ್ತು ಪ್ಲಾಸ್ಟಿಡಿಗೆ DNA ಅನ್ನು ತೋರಿಸ್ದೆ, ಸೇಮ್ ವೇ ದಿಸ್ ಇಸ್ ದ DNA ದಟ್ ಯು ಫೈಂಡ್ ಇನ್ ಪ್ರೊಕ್ಯಾರಿಯೋಟ್ಸ್. DNA ಜೆನೆಟಿಕ್ ಮೆಟೀರಿಯಲ್. ಪ್ಲಾಸ್ಮಿಡ್ ಅನ್ನೋ ಒಂದು ಸ್ಟ್ರಕ್ಚರ್. ಓಕೆ, ಪ್ಲಾಸ್ಮಿಡ್ ಇಸ್ ಎಕ್ಸ್ಟ್ರಾ ಕ್ರೋಮೋಸೋಮಲ್ DNA. ಪ್ಲಾಸ್ಮಿಡ್ DNAಗೆ ಇನ್ನೊಂದು ಹೆಸರು ಎಕ್ಸ್ಟ್ರಾ. ಅಂದರೆ ಮೇನ್ ಕ್ರೋಮೋಸೋಮ್ ಇದೆಯಲ್ವಾ ಎಲ್ಲಿ ಬ್ಯಾಕ್ಟೀರಿಯಾದಲ್ಲಿ, ಅದನ್ನ ಬಿಟ್ಟು ಇನ್ನೊಂದು ಸ್ಮಾಲ್ ಪೀಸ್ ಆಫ್ DNA ಇಸ್ ಪ್ಲಾಸ್ಮಿಡ್ DNA. ಎಲ್ಲ ಬ್ಯಾಕ್ಟೀರಿಯಲ್ ಸೆಲ್ಸ್ ಅಲ್ಲಿ ಇರಬೇಕಂತಿಲ್ಲ, ಇದ್ರೆ ಕೆಲವೆಲ್ಲ ಸ್ಪೆಷಲ್ ಪವರ್ಸ್ ಬರುತ್ತೆ, ಇಲ್ಲ ಅಂತ ಹೇಳಿದ್ರೆ ಇಲ್ಲ ಅಂತ ಆಯ್ತು. ಫೌಂಡ್ ಇನ್ ಆಲ್ ಯೂಕ್ಯಾರಿಯೋಟ್ಸ್, ತಪ್ಪಾಯಿತು. ಇಟ್ ಈಸ್ ಸೀನ್ ಓನ್ಲಿ ಇನ್ ಪ್ರೊಕ್ಯಾರಿಯೋಟ್ಸ್. ಯೂಕ್ಯಾರಿಯೋಟ್ಸ್ ಅಲ್ಲಿ ತುಂಬ ಕಮ್ಮಿ, ಆದರೂ ಈಸ್ಟ್ ಇದೆಯಲ್ವಾ, ಫಂಗೈಯಲ್ಲಿ ಈಸ್ಟ್ ಬರುತ್ತೆ, ದ್ಯಾಟ್ ಕ್ಯಾನ್ ಶೋ ಪ್ಲಾಸ್ಮಿಡ್ಸ್. ಓಕೆ, ಬಟ್ ಅದೇ ನೀವು ನೆನ್ಪಿಟ್ಕೋಬೇಕಂತಿಲ್ಲ. ಕನ್ಫರ್ ಸರ್ಟನ್ ಯುನೀಕ್ ಫಿನೋಟಿಪಿಕ್ ಕ್ಯಾರೆಕ್ಟರ್ಸ್ ಟು ಆರ್ಗ್ಯಾನಿಸಮ್. ಇಸ್ ದ ಜೆನೆಟಿಕ್ ಮೆಟೀರಿಯಲ್? ನೋ, ಜೆನೆಟಿಕ್ ಮೆಟೀರಿಯಲ್ ಬೇರೆನೇ ಇರುತ್ತೆ. ಅದನ್ನ ಬಿಟ್ಟು ಅದಕ್ಕೆ ಎಕ್ಸ್ಟ್ರಾ ಕ್ರೋಮೋಸೋಮಲ್ DNA ಅಂತ ಹೆಸರು. ಲಾರ್ಜರ್ ದೆನ್ ಜೀನೋಮಿಕ್ DNA. ಜೀನೋಮಿಕ್ DNA ಅಂತ ಹೇಳಿದ್ರೆ ಕ್ರೋಮೋಸೋಮಲ್ DNA ಅದಕ್ಕಿಂತ ಚಿಕ್ಕದಿರುತ್ತೆ. ಸೊ ಇಮ್ಯಾಜಿನ್ ಇಫ್ ದಿಸ್ ಇಸ್ ಅ ಪ್ರೊಕ್ಯಾರಿಯೋಟಿಕ್ ಸೆಲ್, ಇದ್ರ ಹತ್ರ ಅದರ ಸ್ವಂತ ಒಂದು ಆಕ್ಚುಯಲ್ DNA ಇದೆ, ದೆನ್ ಕೆಲವೊಮ್ಮೆ ಯು ಮೈಟ್ ಫೈಂಡ್ ಇವೆನ್ ಪ್ಲಾಸ್ಮಿಡ್ ಲೈಕ್ ದಿಸ್ ಸ್ಮಾಲರ್ ದೆನ್ ದಿ ಆಕ್ಚುಯಲ್ DNA. ಮ್ಯಾಮ್ ಹೇಗೆ ವ್ಯತ್ಯಾಸ ಹೇಳ್ತೀರಾ? ಎಲ್ಲ ಹೈಪೋಥೆಟಿಕಲಿ ಯೋಚನೆ ಮಾಡಿ. ನಾನು ಈ DNA ಅನ್ನ ತೆಗೆದ್ರೆ ಬ್ಯಾಕ್ಟೀರಿಯಲ್ ಸೆಲ್ ಸತ್ತೋಗುತ್ತೆ. ಅದೇ ನಾನು ಇಫ್ ಐ ರಿಮೂವ್ ಈ ಪಿಂಕ್ ಕಲರ್ DNA, ಬ್ಯಾಕ್ಟೀರಿಯಲ್ ಸೆಲ್ ಸಾಯಲ್ಲ, ಕೆಲವು ಎಬಿಲಿಟೀಸ್ ಅನ್ನ ಕಳ್ಕೊಳ್ಳುತ್ತೆ. ಏನದು ಸ್ಪೆಷಲ್ ಪವರ್ ಆರ್ ಎಬಿಲಿಟಿ? ಸಪೋಸ್ ಯಾವುದಾದ್ರೂ ಒಂದು ಆಂಟಿಬಯೋಟಿಕ್ ಅನ್ನ ತಡೆ ಹಿಡಿಯೋ ಎಬಿಲಿಟಿ. ಸೊ ಆಂಟಿಬಯೋಟಿಕ್ ರೆಸಿಸ್ಟೆನ್ಸ್ ಇರಬಹುದು. ದಿಸ್ ಕುಡ್ ಬಿ one very unique feature. ಒಂದೇ ಕೊಡ್ತಾ ಇದ್ದೀನಿ, there are many more, just remember. ಮುಂದೆ ಹೋಗೋಣ. yes, outermost layer of bacterial cell envelope is, okay, bacterial cell envelope ಎಲ್ಲ ಸೆಲ್ಸ್ ಅಲ್ಲಿ ಇಲ್ಲ, ಬ್ಯಾಕ್ಟೀರಿಯಲ್ ಸೆಲ್ಸ್ ಅಲ್ಲಿ ಕೆಲವು ಸೆಲ್ಸ್ ಅಲ್ಲಿ ಯು ಮೈಟ್ ಫೈಂಡ್ ಹೊರಗಡೆ ಒಂದು ಎನ್ವೆಲಪ್, ಹೊರಗಡೆ ಒಂದು ಎನ್ವೆಲಪ್, ದೆನ್ ಒಳಗಡೆ ಸೆಲ್ ವಾಲ್, ಆ್ಯಂಡ್ ದೆನ್ ಅದಕ್ಕಿಂತ ಒಳಗಡೆ ಪ್ಲಾಸ್ಮಾ ಮೆಂಬ್ರೇನ್. ಸೊ ವೈಟ್ ಕಲರ್ ಇದು ಪ್ಲಾಸ್ಮಾ ಮೆಂಬ್ರೇನ್. ಓಕೆ, ಯೆಲ್ಲೋ ಕಲರ್ ಇದು ಸೆಲ್ ವಾಲ್ ಪೆಪ್ಟಿಡೋಗ್ಲೈಕನ್. ಆ್ಯಂಡ್ ಅದರ ಹೊರಗಡೆ ಇರೋವಂಥ ಒಂದು ಲೇಯರ್ ಇದೆಯಲ್ವಾ, ಇದನ್ನು ನಾವು ಕ್ಯಾಪ್ಸ್ಯೂಲ್ ಕರಿಬಹುದು, ಸ್ಲೈಮ್ ಲೇಯರ್ ಕರಿಬಹುದು. ಬಟ್ ಬೋತ್ ಆರ್ ಟೈಪ್ಸ್ ಆಫ್ ಗ್ಲೈಕೋಕೇಲಿಕ್ಸ್. ಗ್ಲೈಕೋಕೇಲಿಕ್ಸ್ ಜೆಲ್ಲಿ ಥರ ಇದ್ರೆ ಸ್ಲೈಮ್ ಲೇಯರ್ ನೋ ಸ್ಟಾಕಲ್ಲಿ ಕಾಣಿಸುತ್ತೆ ಪ್ರೊಕ್ಯಾರಿಯೋಟ್. ಅದೇ ಗಟ್ಟಿಯಾಗಿ ಅಂಟಾಗಿದ್ರೆ ಇದನ್ನು ನಾವು ಕ್ಯಾಪ್ಸ್ಯೂಲ್ ಕರಿತೀವಿ, ಕ್ಯಾಪ್ಸ್ಯೂಲ್. ಸೊ ಶಾರ್ಟಲ್ಲಿ ಹೇಳೋದಾದರೆ ದಿ ಆನ್ಸರ್ ಇಸ್ ಗ್ಲೈಕೋಕೇಲಿಕ್ಸ್. ಎಲ್ಲ ಸೆಲ್ಸಲ್ಲಿ ಇರಬೇಕಂತಿಲ್ಲ, ಕೆಲವುದ್ರಲ್ಲಿ ಇರುತ್ತೆ, ಕೆಲವುದ್ರಲ್ಲಿ ಇರಲ್ಲ. ಇನ್ಕರೆಕ್ಟ್ ಸ್ಟೇಟ್ಮೆಂಟ್ ಸೆಲೆಕ್ಟ್ ಮಾಡಿ. ಬ್ಯಾಕ್ಟೀರಿಯಲ್ ಸೆಲ್ ವಾಲ್ ಡಿಟರ್ಮಿನ್ಸ್ ಇಟ್ಸ್ ಶೇಪ್. ಗ್ಲೈಕೋಕೇಲಿಕ್ಸ್ ಪ್ರೊಟೆಕ್ಟ್ಸ್ ದ ಸೆಲ್ ಫ್ರಮ್ bursting and collapsing. Loose sheath, outermost protecting layer of bacterial cell envelope is slime layer. Glycocalyx differs in composition among different bacteria. ಸ್ವಲ್ಪ ಕಷ್ಟ. ಇನ್ಕರೆಕ್ಟ್ ಸ್ಟೇಟ್ಮೆಂಟ್ ಕೇಳ್ತಾ ಇದ್ದಾರೆ. ಸೆಲ್ ವಾಲ್ ಶೇಪ್ ಅನ್ನು ಡಿಟರ್ಮೈನ್ ಮಾಡಬಹುದಾ? ಹೌದು.
ಬ್ಯಾಕ್ಟೀರಿಯಾದಲ್ಲಿ ನಿಮಗೆ ರೌಂಡ್ ಕಾಕೆಸ್, ರಾಡ್ ಶೇಪ್ ಬ್ಯಾಸಿಲಸ್, ಕೊಮಾ ಶೇಪ್ ವಿಬ್ರಿಯೋ ಆ್ಯಂಡ್ ದೆನ್ ಸ್ಪೈರಿಲ್ಲಮ್ ಅಂತ ಬರುತ್ತೆ. ಈ ಶೇಪನ್ನು ಸೆಲ್ ವಾಲ್ ಹೋಲ್ಡ್ ಮಾಡಬಹುದಾ? ಹೌದು. ಗ್ಲೈಕೋಕೇಲಿಕ್ಸ್ ಕ್ಯಾನ್ ಪ್ರೊಟೆಕ್ಟ್ ದ ಸೆಲ್ ಫ್ರಮ್ ಬರ್ಸ್ಟಿಂಗ್ ಆ್ಯಂಡ್ ಕೊಲ್ಯಾಪ್ಸಿಂಗ್. ಮಕ್ಕಳೇ, ಇದು ತಪ್ಪಾಯಿತು, ಇನ್ಕರೆಕ್ಟ್ ಕೇಳಿದ್ದಾರೆ. ಇದು ಗ್ಲೈಕೋಕೇಲಿಕ್ಸ್ ಅಲ್ಲ, ದಿಸ್ ಶುಡ್ ಹ್ಯಾವ್ ಬೀನ್ ಸೆಲ್ ವಾಲ್. ದಟ್ಸ್ ದಿ ಆನ್ಸರ್. ಲೂಸ್ ಶೀತ್, outermost protecting layer of bacterial cell envelope is slime layer. Slime layer ಹೇಳ್ಬೋದು, ಕ್ಯಾಪ್ಸ್ಯೂಲ್ ಹೇಳ್ಬೋದು, ಗ್ಲೈಕೋಕೇಲಿಕ್ಸ್ ಹೇಳ್ಬೋದು, ಬಟ್ ನಾಟ್ ಎಂಟೈರ್ಲಿ ರಾಂಗ್. ಗ್ಲೈಕೋಕೇಲಿಕ್ಸ್ ಡಿಫರ್ಸ್ ಇನ್ ಕಾಂಪೋಸಿಷನ್ ಅಮಂಗ್ ಡಿಫ್ರೆಂಟ್ ಬ್ಯಾಕ್ಟೀರಿಯಾ, ಇದು ಕೂಡ ಸರಿ. ಕ್ಯಾಪ್ಸ್ಯೂಲ್ ಆದರೆ ಗಟ್ಟಿ ಸ್ವಲ್ಪ ಆ್ಯಂಡ್ ಅಂಟಿರುತ್ತೆ, ಸೊ ನ್ಯಾಚುರಲಿ ಅದರಲ್ಲಿರುವಂಥ ಬಯೋಕೆಮಿಕಲ್ ಬೇರೆ ಇರಬೇಕಲ್ವಾ, ಆ್ಯಸ್ ಕಂಪೇರ್ ಟು ನೋ ಸ್ಟಾಕ್. ಅದರ ಹತ್ರ ಒಂಥರ ಜೆಲ್ಲಿ ಥರ ಇದೆ ಗ್ಲೈಕೋಕೇಲಿಕ್ಸ್, ಕೆಮಿಕಲ್ ಕಾಂಪೋಸಿಷನ್ ಬೇರೆ ಇರುತ್ತೆ. ಮೀಸೋಸೋಮಲ್ ಯಾವುದಕ್ಕೆಲ್ಲ ಹೆಲ್ಪ್ ಮಾಡುತ್ತೆ? ಫಸ್ಟ್ ಆಫ್ ಆಲ್, ಮೀಸೋಸೋಮ್ ನಮಗೆ ಪ್ರೋಕ್ಯಾರಿಯೋಟ್ಸಲ್ಲಿ ಮಾತ್ರ ಕಾಣಿಸೋದು. ದೇ ಹೆಲ್ಪ್ ಇನ್ ರೆಪ್ಲಿಕೇಶನ್ ಆ್ಯಂಡ್ ರೆಸ್ಪಿರೇಷನ್ ಪ್ರೋಸೆಸ್. ಹೌದು, DNA ರೆಪ್ಲಿಕೇಶನಿಗೆ ಹೆಲ್ಪ್ ಮಾಡುತ್ತೆ ಆ್ಯಂಡ್ ರೆಸ್ಪಿರೇಷನ್ ಪ್ರೋಸೆಸ್ಸಿಗೆ ಕೂಡ ಹೆಲ್ಪ್ ಮಾಡುತ್ತೆ. ವಾಟ್ ಈಸ್ ಮೀಸೋಸೋಮ್? ಪ್ಲಾಸ್ಮಾ ಮೆಂಬ್ರೇನ್ ಇದು ಫೋಲ್ಡಿಂಗ್ ಅನ್ನು ನಾವು ಮೀಸೋಸೋಮ್ ಅಂತ ಕರಿತೀವಿ. ಸಪೋಸ್ ಇಲ್ಲಿ ಡ್ರಾ ಮಾಡಿದ್ದೀನಿ ಪ್ಲಾಸ್ಮಾ ಮೆಂಬ್ರೇನ್. ಇಮ್ಯಾಜಿನ್ ಈ ಪ್ಲಾಸ್ಮಾ ಮೆಂಬ್ರೇನ್ ಹೀಗೆ ಫೋಲ್ಡ್ ಆಯಿತು. ಓಕೆ, ಬೇರೆ ಬೇರೆ ಶೇಪ್ಸಲ್ಲಿ ಹೀಗೆ ಫೋಲ್ಡ್ ಆದರೆ ಇದನ್ನು ಮೀಸೋಸೋಮ್ ಅಂತ ಕರಿತೀವಿ. ಫೌಂಡ್ ಇನ್ ಯೂಕ್ಯಾರಿಯೋಟ್ಸ್, ತಪ್ಪಾಯಿತು. ಎಕ್ಸ್ಟೆನ್ಷನ್ಸ್ ಆಫ್ ಸ್ಲೈಮ್ ಲೇಯರ್, ಪ್ಲಾಸ್ಮಾ ಮೆಂಬ್ರೇನ್ ಕಂಟೈನ್ಸ್ ಪಿಗ್ಮೆಂಟ್ಸ್ ಆಫ್ ಫೋಟೋಸಿಂಥಸಿಸ್. ಮೀಸೋಸೋಮಲ್ಲಿರಲ್ಲ ಇದು, ಆ್ಯಕ್ಚುಲಿ ಇನ್ನೊಂದು ಸ್ಟ್ರಕ್ಚರ್, ಅದು ಕೂಡ ಬ್ಲೂ ಗ್ರೀನ್ ಆಲ್ಗೆಯಲ್ಲಿ ಮಾತ್ರ, ಕ್ರೊಮ್ಯಾಟೋಫೋರ್ಸ್ ಅಂತ ಬರುತ್ತೆ. ದೇ ಆರ್ ಡಿರೈವ್ಡ್ ಫ್ರಮ್ ಮೀಸೋಸೋಮ್ಸ್ ಬಟ್ ದೇ ಆರ್ ನಾಟ್ ಮೀಸೋಸೋಮ್ಸ್ ಆಸ್ ಸಚ್. ಸೊ ಆಪ್ಷನ್ ಎ. ವಿಚ್ ಆಫ್ ದ ಗಿವೆನ್ ಸ್ಟ್ರಕ್ಚರ್ಸ್ ಪ್ರೊವೈಡ್ ಮೊಟಿಲಿಟಿ ಟು ಬ್ಯಾಕ್ಟೀರಿಯಲ್ ಸೆಲ್? ಅಂದರೆ ಬ್ಯಾಕ್ಟೀರಿಯಲ್ ಸೆಲ್ಗೆ ಮೂವ್ಮೆಂಟ್ ಎಬಿಲಿಟಿ. ಸೀಲಿಯಾ, ಪೈಲಿ, ಫ್ಲಾಜೆಲ್ಲಾ, ಫಿಂಬ್ರಿಯೆ. ಓಕೆ, ರಿಮೆಂಬರ್, ಪೈಲಿ, ಫ್ಲಾಜೆಲ್ಲಾ, ಫಿಂಬ್ರಿಯೆ ಬ್ಯಾಕ್ಟೀರಿಯಾದಲ್ಲಿ ಕಾಣಿಸುತ್ತೆ ಆ್ಯಂಡ್ ಫ್ಲಾಜೆಲ್ಲಾ ಮತ್ತು ಸೀಲಿಯಾ ಯೂಕ್ಯಾರಿಯೋಟ್ಸಲ್ಲಿ ಕಾಣಿಸುತ್ತೆ. ಯೂಕ್ಯಾರಿಯೋಟ್ಸಲ್ಲಿ ಪ್ರೋಕ್ಯಾರಿಯೋಟ್ಸಲ್ಲಿ ಸೀಲಿಯಾ ಯಾವತ್ತೂ ಕಾಣಿಸಲ್ಲ. ಫ್ಲಾಜೆಲ್ಲಾ ಇಸ್ ಸೀನ್ ಇನ್ ಪ್ರೋಕ್ಯಾರಿಯೋಟ್ಸ್, ಯೂಕ್ಯಾರಿಯೋಟ್ಸ್ ಬೋತ್. ಆದರೆ ಅಗೇನ್ ಅದರ ಬಯೋಕೆಮಿಕಲ್, ವಾಟ್ ಇಸ್ ಫ್ಲಾಜೆಲ್ಲಾ ಮೇಡ್ ಅಪ್ ಆಫ್ ಇನ್ ಯೂಕ್ಯಾರಿಯೋಟ್ಸ್? ಬೇರೆನೆ, ಪ್ರೋಟೀನ್. ವಾಟ್ ಇಸ್ ದ ಫ್ಲಾಜೆಲ್ಲಾ ಮೇಡ್ ಅಪ್ ಆಫ್ ಇನ್ ಪ್ರೋಕ್ಯಾರಿಯೋಟ್ಸ್? ಬೇರೆನೆ, ಪ್ರೋಟೀನ್. ಓಕೆ, ಫಂಕ್ಷನ್ ಒಂದೇ, ದಟ್ ಇಸ್ ಮೂವ್ಮೆಂಟ್. ವಿಚ್ ಆಫ್ ದ ಗಿವೆನ್ ಸ್ಟ್ರಕ್ಚರ್ ಪ್ರೊವೈಡ್ಸ್ ಮೊಟಿಲಿಟಿ ಟು ಬ್ಯಾಕ್ಟೀರಿಯಲ್ ಸೆಲ್? ಬ್ಯಾಕ್ಟೀರಿಯಲ್ ಸೆಲ್ಗೆ ಮೂವ್ಮೆಂಟ್ ಎಬಿಲಿಟಿ ಏನು ಕೊಡ್ತಾ ಇದೆ ಮಕ್ಕಳೇ? ಫ್ಲಾಜೆಲ್ಲಾ ವುಡ್ ಬಿ ದಿ ಆನ್ಸರ್. ಅದೇ ಅವರು ಯೂಕ್ಯಾರಿಯೋಟಿಕ್ ಸೆಲ್ ಅಂತ ಕೇಳಿದ್ರೆ ಸೀಲಿಯಾ ಆ್ಯಂಡ್ ಫ್ಲಾಜೆಲ್ಲಾ ಎರಡೂ ಈ ಎಬಿಲಿಟಿಯನ್ನು ಹೊಂದ್ಕೊಂಡಿದೆ. ಆಲ್ ರೈಟ್, ನೆಕ್ಸ್ಟ್ ಪ್ರಶ್ನೆಯನ್ನು ನೋಡೋಣ. ಸ್ಮಾಲ್ ಬ್ರಿಸಲ್ ಲೈಕ್ ಸ್ಟ್ರಕ್ಚರ್ಸ್ ದಟ್ ಹೆಲ್ಪ್ ಬ್ಯಾಕ್ಟೀರಿಯಾ ಟು ಅಟ್ಯಾಚ್ ಟು ಹೋಸ್ಟ್ ಟಿಶ್ಯೂ. ಡೈರೆಕ್ಟ್ ಕ್ವೆಶನ್ ಫ್ರಮ್ NCERT. ಸ್ಟೇಟ್ಮೆಂಟನ್ನು ಹಾಗೆ ಪಿಕ್ ಮಾಡಿದ್ದಾರೆ. ಹೋಸ್ಟ್ ಸೆಲ್ಗೆ ಅಟ್ಯಾಚ್ ಮಾಡೋ ಅಂಥ ಎಬಿಲಿಟಿ ಯಾವ ಭಾಗ ಕೊಡ್ತಾ ಇದೆ? ಸ್ಮಾಲ್ ಬ್ರಿಸಲ್ ಲೈಕ್ ಸ್ಟ್ರಕ್ಚರ್ ಕಾಲ್ಡ್ ಫಿಂಬ್ರಿಯೆ. ಇಟ್ ಇಸ್ ಕಂಪೋಸ್ಡ್ ಆಫ್ ಪ್ರೋಟೀನ್, ಹೌದು, ಆ್ಯಂಡ್ ಇಟ್ ಇಸ್ ಲಾಂಗರ್ ದೆನ್ ಫ್ಲಾಜೆಲ್ಲಾ. ಇದು ಎಲ್ಲದರಲ್ಲಿ ತಪ್ಪು. ಇದು ಇಟ್ ಈಸ್ ಶಾರ್ಟರ್ ದೆನ್ ಫ್ಲಾಜೆಲ್ಲಾ. It is called fimbriae. It is composed of proteins. So A and C would be the answer, not B. Several ribosomes may attach to a single mRNA and form a chain called, ಇದನ್ನು ಆಲ್ರೆಡಿ ನಾವು ನೋಡಿ ಆಗಿದೆ, ಕೈಂಡ್ ಆಫ್ ಡೈರೆಕ್ಟ್ ಅಂತ ಹೇಳ್ಬೋದು, ಪಾಲಿಸೋಮ್. ಇನ್ನೊಂದು ಹೆಸರು ಇದಕ್ಕೆ ಏನು ಗೊತ್ತಾ? ಪಾಲಿ, ಮೆನಿ ಅರ್ಥ, ರೈಬೋಸೋಮ್ಸ್, ಒಂದಕ್ಕಿಂತ ಹೆಚ್ಚು ರೈಬೋಸೋಮ್ಸ್. ಮೀಸೋಸೋಮ್ ಅಂದರೆ ಏನು ಗೊತ್ತು? ಕ್ರೊಮ್ಯಾಟೋಫೋರ್ಸ್ ಅಂದೆ, ಡಿರೈವ್ಡ್ ಫ್ರಾಮ್ ದ ಮೀಸೋಸೋಮ್. ಎಲ್ಲಿ ನೋಡ್ತೀರಾ? ಸಯನೋಬ್ಯಾಕ್ಟೀರಿಯಾ, ವಿಚ್ ಇಸ್ ಆಲ್ಸೋ ಕಾಲ್ಡ್ ಬ್ಲೂ ಗ್ರೀನ್ ಆಲ್ಗೆ, ನೋಸ್ಟಾಕ್, ಆನಬೀನಾ, ಬಿಕಾಸ್ ದೇ ಕ್ಯಾನ್ ಡೂ ಫೋಟೋಸಿಂಥಸಿಸ್. ಕ್ರೋಮಾ ಅಂದರೆ ಕಲರ್, ಕಲರ್ ಇರೋ ಅಂಥ ಬಾಡೀಸ್. ಯಾಕೆ ಕಲರ್ ಬಂತು? ಬಿಕಾಸ್ ಅದ್ರ ಒಳಗಡೆ ಫೋಟೋಸಿಂಥೆಟಿಕ್ ಪಿಗ್ಮೆಂಟ್ ಇದೆ. ಡಿರೈವ್ಡ್ ಫ್ರಮ್ ವೇರ್? ಮೀಸೋಸೋಮ್ಸ್.
ಗ್ಲಯಾಕ್ಸಿಸೋಮ್ ಆಕ್ಚುಲಿ ನೀವು ಎಲ್ಲೂ ಓದಿಲ್ಲ. ಸೊ ಲೆಟ್ಸ್ ನೆಗ್ಲೆಕ್ಟ್ ದಿಸ್. ಗ್ಲಯಾಕ್ಸಿಸೋಮ್ಸ್ ನಿಮಗೆ ಬೇಡ. ಮುಂದೆ ಹೋಗೋಣ. ನೆಕ್ಸ್ಟ್, read the statements and choose the correct option. Okay. Gas vacuoles are found in purple photosynthetic bacteria. Prokaryotic ribosomes contain 50S and 30S subunits. All right. Gas vacuoles ಅನ್ನೋದು ಪರ್ಪಲ್ ಫೋಟೋಸಿಂಥೆಟಿಕ್ ಬ್ಯಾಕ್ಟೀರಿಯಾದಲ್ಲಿ ಇರುತ್ತೆ. ಗ್ಯಾಸ್ ವ್ಯಾಕ್ಯೂಲ್ ಹೇಳ್ತೀವಿ, ಬಟ್ ಇಟ್ ಇಸ್ ನಾಟ್ ವ್ಯಾಕ್ಯೂಲ್, ಸೂಡೋ ವ್ಯಾಕ್ಯೂಲ್. ವ್ಯಾಕ್ಯೂಲ್ ತರ ಬಟ್ ವ್ಯಾಕ್ಯೂಲ್ ಅಲ್ಲ. ಓಕೆ, ಇಟ್ ಇಸ್ ನಾಟ್ ಅ ಟ್ರೂ ವ್ಯಾಕ್ಯೂಲ್ ಬಿಕಾಸ್ ಇದ್ರ ಸುತ್ತ ಪ್ರಾಪರ್ ಆಗಿರುವಂಥ ಮೆಂಬ್ರೇನ್ ಇಲ್ಲ ಆ್ಯಂಡ್ ಗಾಳಿ ಗ್ಯಾಸ್ ತುಂಬಿಕೊಂಡಿರುತ್ತೆ. ಫೌಂಡ್ ಇನ್ ಪರ್ಪಲ್ ಫೋಟೋಸಿಂಥೆಟಿಕ್ ಬ್ಯಾಕ್ಟೀರಿಯಾ. ಹೌದು, ಪರ್ಪಲ್ ಆ್ಯಂಡ್ ಗ್ರೀನ್ ಸಲ್ಫರ್ ಬ್ಯಾಕ್ಟೀರಿಯಾ ಕೂಡ ಹೇಳ್ತೀವಿ ಇದನ್ನ. ಬಟ್ ಎಸ್, ದಿಸ್ ಇಸ್ ಟ್ರೂ. ಮ್ಯಾಮ್ ಇಲ್ಲಿ ಎಲ್ಲಿ ಕೊಟ್ಟಿದ್ದಾರೆ ಇದನ್ನ? ಬುಕ್ಕಲ್ಲಿ NCERT ಇದೆ. ಆ್ಯಂಡ್ ಪ್ರೋಕ್ಯಾರಿಯೋಟ್ಸ್ ನಿಮಗೆ ರೈಬೋಸೋಮ್ಸ್ ಅಲ್ಲಿ 50S 30S ಸಬ್ ಯೂನಿಟ್ಸ್ ತೋರಿಸುತ್ತಾ? ಹೌದು. ಪ್ರೋಕ್ಯಾರಿಯೋಟ್ ರೈಬೋಸೋಮ್ ಇಸ್ 70S. ಯಾವತ್ತು 50 ಮತ್ತು 30 ಆ್ಯಡ್ ಮಾಡಬಾರ್ದು. ಇದನ್ನ ಎಲ್ಲರೂ ಹೇಳಿರ್ತಾರೆ, ಎಲ್ಲ ಟೀಚರು ಹೇಳಿರ್ತಾರೆ. ಪ್ಲೀಸ್ ಚೆಕ್. ಲೈಕ್ ಐ ಸೆಡ್, ಒನ್ ಶಾರ್ಟ್ ಲೆಕ್ಚರ್, ಅಲ್ಲಿ ನಿಮಗೆ ಟೈಮ್ ಸ್ಟ್ಯಾಂಪ್ ಕೂಡ ಇದೆ. ಸೊ ನೀವು ಡೈರೆಕ್ಟಾಗಿ ಆ ಟೈಮ್ ಸ್ಟ್ಯಾಂಪಿಗೆ ಹೋಗಬಹುದು. ಸೊ ಬೋತ್ ದ ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್ ಹಿಯರ್. ಆಲ್ ರೈಟ್. ಇನ್ಕ್ಲೂಷನ್ ಬಾಡೀಸ್ ಅಂದರೆ ಏನು? ಇದು ಕೂಡ ಪ್ರೋಕ್ಯಾರಿಯೋಟ್ಸ್ ಅಲ್ಲಿ ಬರೋದು. ಇನ್ಕ್ಲೂಷನ್ ಬಾಡೀಸ್ ಅಂದರೆ ಇಟ್ ಈಸ್ ನಥಿಂಗ್ ಬಟ್ ರಿಸರ್ವ್ ಫುಡ್ ಮೆಟೀರಿಯಲ್ ಇನ್ ಪ್ರೋಕ್ಯಾರಿಯೋಟ್ಸ್. ಇದರಲ್ಲಿ ನಿಮಗೆ ಸೈನೋಫಿಷಿಯನ್ ಗ್ರೆನ್ಯೂಲ್ಸ್ ಅಂತ ಬರುತ್ತೆ ಕೆಲವೊಮ್ಮೆ. ಟೈಪ್ ಆಫ್ ಕಾರ್ಬೋಹೈಡ್ರೇಟ್ ಪ್ರೋಟೀನ್ ಮಿಕ್ಸ್ ಅಂತ ನೆನ್ಪಿಟ್ಕೊಳ್ಳಿ. ಕೆಲವೊಮ್ಮೆ ಏನಾಗುತ್ತೆ ನಿಮಗೆ ಸ್ಟೋರ್ಡ್ ಫುಡ್ ಮೆಟೀರಿಯಲಲ್ಲಿ ನೋಡಿ ಗ್ಲೈಕೋಜನ್ ಕೂಡ ಬರಬಹುದು, ಬಟ್ ಓನ್ಲಿ ಇನ್ ಬ್ಯಾಕ್ಟೀರಿಯಾ. ಕೆಲವೊಮ್ಮೆ ಫಾಸ್ಫೇಟ್ ಗ್ರ್ಯಾನ್ಯೂಲ್ಸ್ ಅಂತ ಬರುತ್ತೆ. ಸೊ ಇದೆಲ್ಲ ರಿಸರ್ವ್ ಫುಡ್ ಮೆಟೀರಿಯಲ್. ಅದೇ ಇನ್ಕ್ಲೂಷನ್ ಬಾಡಿಯಲ್ಲಿ ಮಕ್ಕಳೇ ಆ್ಯಕ್ಚುಲಿ ವೆನ್ ಗ್ಯಾಸ್ ವ್ಯಾಕ್ಯೂಲ್ ಬರುತ್ತೆ. ವ್ಯಾಕ್ಯೂಲ್ ಅಂತ ಕರಿತೀವಿ, ಬಟ್ ವ್ಯಾಕ್ಯೂಲ್ ಅಲ್ಲ. ಯಾಕಾದರೂ ಇಂಥ ಹೆಸರು ಕೊಡ್ತಾರೇನೋ, ಪಾಪ ಮಕ್ಳಿಗೆ ತುಂಬ ಕನ್ಫ್ಯೂಷನ್. ಐ ಡೋಂಟ್ ನೋ ವೈ ದೇ ಡೂ ದಿಸ್. ಆ್ಯಂಡ್ ನಾವು ಅದನ್ನು ಫಾಲೋ ಕೂಡ ಮಾಡ್ತೀವಿ, ಬುಕ್ಕಲ್ಲಿದೆ, ಫಾಲೋ ಮಾಡಲೇಬೇಕು. ಇನ್ಕ್ಲೂಷನ್ ಬಾಡೀಸ್ ಆರ್ ಫೌಂಡ್ ಇನ್ ಯೂಕ್ಯಾರಿಯೋಟ್ಸ್? ನೋ, ಇನ್ ಪ್ರೋಕ್ಯಾರಿಯೋಟ್ಸ್ ಓನ್ಲಿ. Store reserve food material is the answer. ಸಿಂಗಲ್ ಮೆಂಬ್ರೇನ್ ಬೌಂಡ್, ಮೆಂಬ್ರೇನ್ ಇರಬೇಕಂತನೇ ಇಲ್ಲ. ಈಗ ಸಿಂಗಲ್ ಮೆಂಬ್ರೇನ್ ಬೌಂಡ್ ಆ್ಯಕ್ಚುಲಿ ಮೆಂಬ್ರೇನ್ ಇಲ್ಲ. ಇನ್ಫ್ಯಾಕ್ಟ್ ಯಾವುದಕ್ಕೂ ಮೆಂಬ್ರೇನ್, ಟ್ರೂ ಮೆಂಬ್ರೇನ್ ಅಂತೂ ಇಲ್ಲ. ಇನ್ಕ್ಲೂಡ್ ಗ್ಯಾಸ್ ವ್ಯಾಕ್ಯೂಲ್ ಆ್ಯಂಡ್ ಸ್ಯಾಪ್ ವ್ಯಾಕ್ಯೂಲ್. ಗ್ಯಾಸ್ ವ್ಯಾಕ್ಯೂಲ್ ಕರೆಕ್ಟು. ಸ್ಯಾಪ್ ವ್ಯಾಕ್ಯೂಲ್ ಪ್ಲಾಂಟ್ಸ್ ಅಲ್ಲಿ ಬಂತು. ಇನ್ಕ್ಲೂಷನ್ ಬಾಡಿ ಪ್ರೋಕ್ಯಾರಿಯೋಟ್ಸ್ ಅಲ್ಲಿ, ಆ್ಯಂಡ್ ಪ್ಲಾಂಟ್ ಇಸ್ ಅ ಯೂಕ್ಯಾರಿಯೋಟ್. ಆಪ್ಷನ್ ಬಿ ಆನ್ಸರ್ ಆಗುತ್ತೆ. ಸೆಲೆಕ್ಟ್ ಇನ್ಕರೆಕ್ಟ್ ಸ್ಟೇಟ್ಮೆಂಟ್ ಫಾರ್ ಲಿಪಿಡ್ಸ್ ಆಫ್ ಪ್ಲಾಸ್ಮಾ ಮೆಂಬ್ರೇನ್. ಬೈಲೇಯರ್ ಡ್ರಾ ಮಾಡಿದ್ನಲ್ಲ, ಹೆಡ್ಸ್ ಆರ್ ಪೋಲಾರ್ ಸಿಚುವೇಟೆಡ್ ಟುವರ್ಡ್ಸ್ ಔಟರ್ ಸೈಡ್. ಓಕೆ ನೋಡಿ, ಒಂದು ಲಿಪಿಡ್ ಬೈಲೇಯರ್ ಅಂದ ಐ ಆಮ್ ಡ್ರಾಯಿಂಗ್ ಒನ್ ಪೇರ್ ಆಫ್ ಲಿಪಿಡ್. ಹೀಗೆ ತಲೆಭಾಗ ಆ್ಯಂಡ್ ಇದು ಟೇಲ್ ಆಫ್ ದಿ ಅಪ್ಪರ್ ಲಿಪಿಡ್. ಕೆಳಗಡೆ ಇರುವಂಥ ಲಿಪಿಡ್ ಇದು ಬೀಲ, ಇದು ತಲೆ. ಇದು ತಲೆಗೆ ನೀರಂದ್ರೆ ಇಷ್ಟ. ಸೊ ಆದಷ್ಟು ಹೊರಗಡೆ ಇರೋಂಥ ಭಾಗ ಆ್ಯಂಡ್ ಸೈಟೋಪ್ಲಾಸಮಿಗೆ ಮುಖ ಹಾಕ್ಕೊಂಡು ತಲೆ ಇರುತ್ತೆ. ನೀರು ಮಾಲಿಕ್ಯೂಲ್ ಬಂದು ಸ್ವಲ್ಪ ಇಲ್ಲಿ ಅಟ್ಯಾಚ್ ಆದರೆ ಏನು ಬೇಜಾರು ಮಾಡ್ಕೊಳ್ಳಲ್ಲ. ಬೀಲ ಹಾಗಲ್ಲ, ಬೀಲಕ್ಕೆ ನೀರು ಕಂಡ್ರೆ ಆಗಲ್ಲ. ಸೊ ಎಲ್ಲ ಲಿಪಿಡ್ಸ್ ಇದು ಬೀಲ ಏನು ಮಾಡುತ್ತೆ, ಒಂದಕ್ಕೊಂದು ಮ್ಯಾಗ್ನೆಟ್ ಥರ ಅಟ್ರಾಕ್ಟ್ ಆಗಿ ಬೈಲೇಯರ್ ಕ್ರಿಯೇಟ್ ಮಾಡ್ಕೊಳ್ಳೋದು. ನಾನು ಈ ಫಾಸ್ಫೋಲಿಪಿಡ್ಸ್ ಪ್ಲಾಸ್ಮಾ ಮೆಂಬ್ರೇನಲ್ಲಿ ಇದ್ದಂಥ ಫಾಸ್ಫೋಲಿಪಿಡನ್ನು ಇಮ್ಯಾಜಿನ್ ಮಾಡಿ ತಗೊಂಡು ನೀರಲ್ಲಿ ಡ್ರಾಪ್ ಮಾಡಿದೆ ಅಂದ್ಕೊಳ್ಳಿ. ಡ್ರಾಪ್ ಮಾಡಿದ ತಕ್ಷಣ ಅವುಗಳು ಲಿಪಿಡ್ ಬೈಲೇಯರ್ ಫಾರ್ಮ್ ಮಾಡಿಬಿಡ್ತವೆ. ಬಿಕಾಸ್ ದ್ಯಾಟ್ ಈಸ್ ದೇರ್ ನೇಚರ್. ಕೆಮಿಕಲಿ ಹಾಗಿದೆ ಅದು. ಹೇಗೆ ನೀವು ಮಿಸೆಲ್ ಫಾರ್ಮೇಷನ್ ಆಗುತ್ತೆ, ಸೋಪ್ ನೆನಪಿದೆಯಾ, ಲೋವರ್ ಕ್ಲಾಸಲ್ಲಿ ಓದಿರ್ತೀರಾ. ಸಮಥಿಂಗ್ ಸೇಮ್ ಹ್ಯಾಪನ್ಸ್ ಹಿಯರ್. ಓಕೆ, ಸೊ ಹೆಡ್ಸ್ ಆರ್ ಪೋಲಾರ್. ತಲೆಗೆ ನೀರಿಷ್ಟ, ನೀರ್ ಪೋಲಾರ್. ಸೊ ಇದು ಕೂಡ ಪೋಲಾರ್. ಟೇಲ್ ಇಸ್ ನಾನ್ ಪೋಲಾರ್ ಮೈ ಡಿಯರ್ ಸ್ಟೂಡೆಂಟ್ಸ್. ಮಕ್ಕಳೇ ಇದು ನಾನ್ ಪೋಲಾರ್. ಯಾವುದು? ಬೀಲ. ತಲೆಗೆ ನೀರಿಷ್ಟ, ಹೆನ್ಸ್ ಇಟ್ ಇಸ್ ಪೋಲಾರ್. ಮೇನ್ಲಿ ಕನ್ಸಿಸ್ಟ್ ಆಫ್ ಫಾಸ್ಫೋಗ್ಲಿಸರೈಡ್ಸ್. Non-polar tails are situated towards inner side. Tails are hydrophilic in nature. Phosphoglyceride is a group of molecules, biomolecules. ಗ್ಲಿಸರಾಲಿಗೆ ಫಾಸ್ಫೇಟ್ ಅಟ್ಯಾಚ್ ಆದರೆ ಬಯೋಮಾಲ್ಸಿಗೆ ಹೋಗಿ
3 ಕಾರ್ಬನಿನ ಗ್ಲಿಸರಾಲಿಗೆ ಫಾಸ್ಫೇಟ್, ಒಂದು ಕಾರ್ಬನಲ್ಲಿ ಫಾಸ್ಫೇಟ್ ಅಟ್ಯಾಚ್ ಆದರೆ ಇದು ಫಾಸ್ಫೋಗ್ಲಿಸರೈಡ್ ಆಯಿತು. ಬೇರೆ ಒಂದು ಕಾರ್ಬನಿಗೆ ಫ್ಯಾಟಿ ಆಸಿಡ್ ಅಟ್ಯಾಚ್ ಆಗಬೇಕು, ನೀವು ಬಯೋಮಾಲಿಕ್ಯೂಲ್ಸಿಗೆ ಹೋಗುತ್ತೆ ಇನ್ನು ಡೀಪಾಗಿ ಹೋದರೆ. ಬಟ್ ಇಲ್ಲಿ ಶ್ಯೂರ್ ಶಾರ್ಟ್ ಆನ್ಸರ್ ನಮಗೆ ಕಾಣ್ತಾ ಇದೆ, ಟೇಲ್ಸ್ ಆರ್ ಹೈಡ್ರೋಫಿಲಿಕ್ ಅಂದ್ಬಿಟ್ರು. ಹೈಡ್ರೋಫಿಲಿಕ್ ಅಂದರೆ ನೀರು ಇಷ್ಟ ಇರಬೇಕಿತ್ತು, ಬಟ್ ಇದಕ್ಕೆ ನೀರು ಕಂಡ್ರೆ ಆಗಲ್ಲ. ಯಾವ ಲೆವೆಲ್ಗೆ ಅಂದರೆ ನೀರು ಹತ್ರ ಬರಬಾರ್ದು ಅನ್ನೋ ರೀತಿಯಲ್ಲಿ ಬಚ್ಚಿಟ್ಕೊಂಡು ಬಿಟ್ಟಿದೆ ಒಳಭಾಗದಲ್ಲಿ, ಹೀಗೆ ಅಲ್ವಾ. ಫ್ಲೂಯಿಡ್ ಮೊಸೈಕ್ ಮಾಡೆಲ್ ಆಫ್ ಸೆಲ್ ಮೆಂಬ್ರೇನ್ ವಾಸ್ ಪ್ರಪೋಸ್ಡ್ ಬೈ, ಇಟ್ಸ್ ಕೈಂಡ್ ಆಫ್ ಅ ರೆಪಿಟೇಷನ್, ಇದ್ರ ಬಗ್ಗೆ ಹೆಚ್ಚು ತಲೆ ಕೆಡ್ಸ್ಕೊಳ್ಳೋದು ಬೇಡ. ಬಟ್ ಐ ಜಸ್ಟ್ ವಾಂಟ್ ಟು ಶೋ ಯು ಎಷ್ಟು ಇಂಪಾರ್ಟೆಂಟ್. ಸುಮಾರು ಸರಿ ಕೇಳಿದ್ದಾರೆ. ಇನ್ಫ್ಯಾಕ್ಟ್ ಇಯರ್ ಕೂಡ ನೀವು ನೆನ್ಪಿಟ್ಕೊಂಡ್ರೆ ಒಳ್ಳೇದು, 1972. ಓಕೆ, ದಿಸ್ ಇಸ್ ಅಗೇನ್ ಅ ಫ್ಲೂಯಿಡ್ ಮೊಸೈಕ್ ಮಾಡೆಲ್ ಕ್ವೆಶನ್. ಮಕ್ಕಳು ನಿಗ್ಲೆಕ್ಟ್ ಮಾಡ್ತಾರೆ, ಅದಕ್ಕೆ ಟ್ರೂ ಆರ್ ಫಾಲ್ಸ್ ಅಲ್ಲಿ ಕೇಳೋವಂಥ ಚಾನ್ಸಸ್ ಇವೆ. ಟ್ರೂ ಯಾವುದು, ಫಾಲ್ಸ್ ಯಾವುದು? ಸೊ ಇಂಟೆಗ್ರಲ್ ಪ್ರೋಟೀನ್ಸ್ ಆರ್ ಪಾರ್ಷಲಿ ಆರ್ ಟೋಟಲಿ ಬರೀಡ್ ಇನ್ ದ ಮೆಂಬ್ರೇನ್. ಫ್ಲೂಯಿಡ್ ಮೊಸೈಕ್ ಮಾಡೆಲ್ ಡಯಾಗ್ರಾಮ್ ಡ್ರಾ ಮಾಡಿದ್ನಲ್ವಾ, ಐ ವಿಲ್ ಜಸ್ಟ್ ಶೋ ದಟ್ ಟು ಯು. ಎಲ್ಲಿ ಹೋಯಿತು? ಎಸ್. ಸೊ ಇಲ್ಲಿ ನೋಡಿ, ಪಾರ್ಷಲಿ ಬರಿ ಆಗೋದು ಅಂತ ಹೇಳಿದ್ರೆ ಇದು ಒಂದು ಮೊನೋಲೇಯರ್ ಅಲ್ಲಿ, ಅಂದ್ರೆ ಒಂದು ಲೇಯರಿಗೆ ಮಾತ್ರ ಇನ್ಸರ್ಟ್ ಆಗಿದೆ. ಪೂರ್ತಿಯಾಗಿ ಬರಿ ಆಗೋದು ಅಂದ್ರೆ ಇದು. ಕರೆಕ್ಟ್ ಅಲ್ವಾ? ಸೊ ದಿಸ್ ಇಸ್ ರೈಟ್. ಓಕೆ, ಇನ್ನು human RBC membrane has approximately 40% ಪ್ರೋಟೀನ್ಸ್ ಅಂತ ಇದ್ದಾರೆ. ಇದು ಕೂಡ ನಿಮ್ಮ NCERT ಅಲ್ಲಿ ಇದೆ. ಓಕೆ, ಇಟ್ಸ್ ದೇರ್ ಇನ್ NCERT. RBC ಅಲ್ಲಿ ಪ್ರೋಟೀನ್ ಇದು ಪರ್ಸೆಂಟೇಜ್, ಹಾಗೆ ಲಿಪಿಡ್ ಇದು ಪರ್ಸೆಂಟೇಜ್ ಕೊಟ್ಟಿದ್ದಾರೆ. ಇದನ್ನ ಏನು ಮಾಡಿದ್ದಾರೆ, ಇಲ್ಲಿ ಉಲ್ಟಾ ಮಾಡಿಬಿಟ್ಟಿದ್ದಾರೆ. 40% lipids actually and 52% ಪ್ರೋಟೀನ್ಸ್ ಆಗಬೇಕು. ಸೊ ಇದಾಯಿತು ತಪ್ಪು. ಸೊ ದಿಸ್ ಸ್ಟೇಟ್ಮೆಂಟ್ ಇಸ್ ಫಾಲ್ಸ್. ಎಫ್ ಅಂತ ಬರಿತಾ ಇದ್ದೀನಿ. ಪ್ರೋಟೀನ್ಸ್ ಮೂವ್ ಲ್ಯಾಟ್ರಲಿ ವಿದಿನ್ ಓವರ್ ಆಲ್ ಬೈಲೇಯರ್ ಆಫ್ ಮೆಂಬ್ರೇನ್, ಇದು ಕೂಡ ಸರಿ. ಇಫ್ ಐ ಗೋ ಬ್ಯಾಕ್ ಟು ದ ಫ್ಲೂಯಿಡ್ ಮೊಸೈಕ್ ಮಾಡೆಲ್ ಡೈಗ್ರಾಮ್ ಮಕ್ಕಳೇ, ವೇರ್ ಇಸ್ ಇಟ್? ಹಿಯರ್. ಈ ಪಿಂಕ್ ಕಲರ್ ಪ್ರೋಟೀನ್ ಇದೆಯಲ್ವಾ, ಇಟ್ ಕ್ಯಾನ್ ಮೂವ್ ಇಲ್ಲಿಂದ ಇಲ್ಲಿಗೆ ಬರಬಹುದು. ಇದು ಕೂಡ ಇಲ್ಲಿಂದ ಇಲ್ಲಿ, ಇನ್ನ ಫಾಸ್ಫೋಲಿಪಿಡ್ ಬೈಲೇಯರ್ ಇದೆ, ಅಲ್ಲಿ ಮೂವ್ಮೆಂಟ್ ತೋರಿಸ್ಬೋದು. ಇದು ಇದು ಕೆಲವೊಮ್ಮೆ ಸ್ವಲ್ಪ ರೇರ್ ಆದರೂ ಇಲ್ಲಿಗೆ ಮೂವ್ಮೆಂಟ್ ಅನ್ನ ತೋರಿಸಬಹುದು. ಇದು ಕೂಡ ನೋಡಿ ಇಲ್ಲಿಗೆ ಮೂವ್ಮೆಂಟ್ ಅನ್ನ ತೋರಿಸಬಹುದು. ಸೊ ಯಾ, ಇಟ್ ಇಸ್ ಟ್ರೂ, ಪ್ರೋಟೀನ್ಸ್ ಕ್ಯಾನ್ ಮೂವ್ ಟು ಲ್ಯಾಟ್ರಲ್ ಅಂತ ಹೇಳಿದ್ರೆ, ನಾನು ಲಾಸ್ಟಿಗೆ 2 ಮೂವ್ಮೆಂಟ್ ತೋರಿಸಿದ್ರೆ ಅದು ಫ್ಲಿಪ್ ಆಯಿತು, ಬಟ್ ಅದು ತೋರಿಸುತ್ತೆ. ಲ್ಯಾಟ್ರಲಿ ಅಂತ ಹೇಳಿದ್ರೆ ಸೈಡಿಗೆ, ಲ್ಯಾಟ್ರಲ್ ಮೀನ್ಸ್ ಸೈಡ್. ಸೊ ಈ ರೀತಿಯ ಮೂವ್ಮೆಂಟ್ ಅನ್ನ ಪ್ರೋಟೀನ್ಸ್ ತೋರಿಸಬಹುದು, ಒಂದೇ ಜಾಗದಲ್ಲಿ ನಿಂತ್ಕೋಬೇಕಂತಿಲ್ಲ. ದಟ್ಸ್ ಆಲ್ಸೋ ಟ್ರೂ. ಸೊ ಟ್ರೂ, ಫಾಲ್ಸ್, ಟ್ರೂ ಎಲ್ಲಾದ್ರೂ ಇದೆಯಾ? ಟ್ರೂ, ಫಾಲ್ಸ್, ಟ್ರೂ. ಯಾ, ಆಪ್ಷನ್ ಸಿ ಹಿಯರ್. ಮುಂದೆ ಹೋಗೋಣ. Na+K+ ಪಂಪ್ ಇದು ಎಲ್ಲಿಗೆ ಹೋಯ್ತು ಗೊತ್ತಾ? ಫಂಕ್ಷನ್ಸ್ ಆಫ್ ಪ್ಲಾಸ್ಮಾ ಮೆಂಬ್ರೇನ್ ಅಲ್ಲಿ ಪ್ಲಾಸ್ಮಾ ಮೆಂಬ್ರೇನ್ ಇಸ್ ಇನ್ವಾಲ್ವ್ಡ್ ಇನ್ ಟ್ರಾನ್ಸ್ಪೋರ್ಟೇಷನ್ ಆಫ್ ಮಾಲಿಕ್ಯೂಲ್ಸ್ ಅಂತ ಇದೆ. ಆ ಟ್ರಾನ್ಸ್ಪೋರ್ಟೇಷನ್ ಕ್ಯಾನ್ ಬಿ ಪ್ಯಾಸಿವ್ ವೇರ್ ಎನರ್ಜಿ ಇಸ್ ನಾಟ್ ಯುಟಿಲೈಸ್ಡ್, ಆರ್ ಇಟ್ ಕ್ಯಾನ್ ಬಿ ಆಕ್ಟಿವ್ ವೇರ್ ಎನರ್ಜಿ ಇಸ್ ಯುಟಿಲೈಸ್ಡ್. ಪಂಪ್ ಹೇಳಿದ ತಕ್ಷಣ ಮಕ್ಕಳೇ, ದ ವರ್ಡ್ ಪಂಪ್ ಇಸ್ ಯೂಸ್ಡ್ ವೆನ್ ವಿ ಸೇ ದಟ್ ಆಕ್ಟಿವ್ ಟ್ರಾನ್ಸ್ಪೋರ್ಟ್ ಮಾಡ್ತಾ ಇದೆ ಅಂದಾಗ ಮಾತ್ರ ಇದನ್ನ ನಾವು ಪಂಪ್ ಅಂತ ಕರಿತೀವಿ. ಪಂಪಿಂಗ್ ನಡೀತಾ ಇದೆ. ಈ ಪ್ರೋಟೀನ್, ಇಟ್ಸ್ ಅ ಟೈಪ್ ಆಫ್ ಪ್ರೋಟೀನ್. ಇದು ಸೋಡಿಯಂ ಪೊಟ್ಯಾಷಿಯಂ ಅನ್ನ ಒಳಗಡೆ ಹೊರಗಡೆ ಕಳಿಸೋಂಥ ಎಬಿಲಿಟಿ, ಆಕ್ಟಿವ್ ಟ್ರಾನ್ಸ್ಪೋರ್ಟ್ ಅನ್ನ ಮಾಡ್ತಾ ಇದೆ. Na+K+ ಪಂಪ್ ಆಕ್ಟಿವ್ ಟ್ರಾನ್ಸ್ಪೋರ್ಟ್ ಅನ್ನ ತೋರಿಸ್ತಾ ಇದೆ. ಆಕ್ಟಿವ್ ಟ್ರಾನ್ಸ್ಪೋರ್ಟ್ ಅಂತ ಹೇಳಿದ್ರೆ, ವೆನ್ ಅ ಮಾಲಿಕ್ಯೂಲ್ ಇಸ್ ಮೂವಿಂಗ್ ಫ್ರಮ್ ಹೈ ಕಾನ್ಸಂಟ್ರೇಷನ್ ಟು, ಅಲ್ಲ ತಪ್ಪು ಹಾಕ್ತಾ ಇದ್ದೀನಿ, ವೆನ್ ಅ ಮಾಲಿಕ್ಯೂಲ್ ಇಸ್ ಮೂವಿಂಗ್ ಫ್ರಮ್ ಲೋ ಕಾನ್ಸಂಟ್ರೇಷನ್ ಟು ಹೈ ಕಾನ್ಸಂಟ್ರೇಷನ್, ಏನ್ ಬೇಕು ಇಲ್ಲಿ? ATP ಯುಟಿಲೈಸ್ ಆಗುತ್ತೆ. ದಟ್ ಈಸ್ ಆಕ್ಟಿವ್ ಟ್ರಾನ್ಸ್ಪೋರ್ಟೇಷನ್. ಸೊ ATP ಡ್ರಿವೆನ್ ಆಯಿತು. ಎನರ್ಜಿ ಇಂಡಿಪೆಂಡೆಂಟ್ ಅಲ್ಲ, ಡಿಪೆಂಡೆಂಟ್.
ಟ್ರಾನ್ಸ್ಪೋರ್ಟ್ಸ್ ಅಯಾನ್ ಅಲಾಂಗ್ ದ ಕಾನ್ಸಂಟ್ರೇಷನ್ ಗ್ರೇಡಿಯಂಟ್ ಅಂತ ಹೇಳಿದ್ರೆ ಹೈ ಇಂದ ಲೋಗೆ ನಾವು ಅಲಾಂಗ್ ಕಾನ್ಸಂಟ್ರೇಷನ್ ಗ್ರೇಡಿಯಂಟ್ ಅಂತ. ಅಲಾಂಗ್ ಕಾನ್ಸಂಟ್ರೇಷನ್ ಗ್ರೇಡಿಯಂಟ್ ಹೇಳೋದು ದ ಮಾಲಿಕ್ಯೂಲ್ಸ್ ಆರ್ ಮೂವಿಂಗ್ ಫ್ರಮ್ ಜಾಸ್ತಿ ಇರುವಂಥ ಜಾಗದಿಂದ ಕಮ್ಮಿ ಇರುವಂಥ ಕಾನ್ಸಂಟ್ರೇಷನ್ ಜಾಗಕ್ಕೆ. ಫೆಸಿಲಿಟೇಟೆಡ್ ಡಿಫ್ಯೂಷನ್ ಅಂತ ಹೇಳಿದ್ರೆ ನೋಡಿ, ಎರಡು ರೀತಿಯಲ್ಲಿ ಮಾಲಿಕ್ಯೂಲ್ಸ್ ಮೂವ್ಮೆಂಟ್ ಅನ್ನು ತೋರಿಸಬಹುದು. ಒಂದನೇದು that it can move directly through the layer. So ಡೈರೆಕ್ಟ್ ಆಗಿ ಮೂವ್ಮೆಂಟ್ ಆಯಿತು. ದಿಸ್ ಇಸ್ ಮಾಲಿಕ್ಯೂಲ್ ಅದ್ರ ಪಾಡಿಗೆ ಹೋಗ್ತಾ ಇದೆ. ಕೆಲವೊಮ್ಮೆ ಏನಾಗುತ್ತೆ ಗೊತ್ತಾ, ಪ್ರೋಟೀನ್ ಇರುತ್ತೆ ಹೀಗೆ, ಇಮ್ಯಾಜಿನ್ ಪ್ರೋಟೀನಿನ ಒಳಗಡೆಯಿಂದ ಹೀಗೆ ಬರೋದು, ಇದನ್ನ ಫೆಸಿಲಿಟೇಟೆಡ್ ಅಂತೀವಿ. ಓಕೆನಾ? ಸೊ ಇದು ಒಂದು ರೀತಿ ಫೆಸಿಲಿಟೇಟೆಡ್ ಹೌದು, ಬಟ್ ಆಕ್ಟಿವ್ ಟ್ರಾನ್ಸ್ಪೋರ್ಟ್. ATP ಡ್ರಿವೆನ್ ಇಸ್ ಕರೆಕ್ಟ್. Cell wall protects cell from mechanical damage, is a living structure. ಇನ್ನರ್ ಕವರಿಂಗ್ ಆಫ್ ಪ್ಲಾಸ್ಮಾ ಮೆಂಬ್ರೇನ್ ಒಳಗಡೆ ಯಾವ್ದಾದ್ರು ಕವರಿಂಗ್ ಇದೆಯಾ? ಏನು ಮಾತಾಡ್ತಾರೆ ಇವರು? ಇಲ್ಲಪ್ಪ, ಆಬ್ಸೆಂಟಿನ್ ಆಲ್ಗೆ ಅಂದ್ಬಿಟ್ರು. ಥು ಪ್ಲಾಂಟೇ ಆಲ್ಗೆ. ಸೆಲ್ಯುಲೋಸ್ ಅಂತೂ ಇರಲೇಬೇಕು ಸೆಲ್ ವಾಲಲ್ಲಿ. ಲಿವಿಂಗ್ ಸ್ಟ್ರಕ್ಚರ್ ಇಷ್ಟ ಆಗ್ತಿಲ್ಲ. ಡೆಡ್ ಪ್ಲಾಸ್ಮಾ ಮೆಂಬ್ರೇನ್ ಲಿವಿಂಗ್. ಪ್ರೊಟೆಕ್ಟ್ ಸೆಲ್ ಫ್ರಮ್ ಮೆಕ್ಯಾನಿಕಲ್ ಡ್ಯಾಮೇಜ್. ಕರೆಕ್ಟ್. ಏನಾದರೂ ಡ್ಯಾಮೇಜ್ ಆದರೆ ಸೆಲ್ ವಾಲ್ ವಿಲ್ ಡೂ ದ ಪ್ರೊಟೆಕ್ಷನ್ ವರ್ಕ್. ಓಕೆನಾ? ಈಸಿ ಇತ್ತಲ್ವಾ? ಆರ್ಗನೆಲ್ ಎಂಡೋಮೆಂಬ್ರೇನ್ ಸಿಸ್ಟಮ್ ತುಂಬ ಸರಿ ಕೇಳಿದ್ದಾರೆ. ಚೂಸ್ ದಿ ಆಡ್ ಒನ್ ವಿತ್ ರೆಸ್ಪೆಕ್ಟ್ ಟು ಸೆಲ್ ಆರ್ಗನೆಲ್ ಆಫ್ ಎಂಡೋಮೆಂಬ್ರೇನ್ ಸಿಸ್ಟಮ್. ಎಂಡೋಮೆಂಬ್ರೇನ್ ಸಿಸ್ಟಮ್ ಅಲ್ಲಿ 4 ಬರುತ್ತೆ ಆರ್ಗನೆಲ್: ER, ಗಾಲ್ಗಿ, ಲೈಸೋಸೋಮ್, ವ್ಯಾಕ್ಯೂಲ್. ಇದರಲ್ಲಿ ಯಾವುದು ಭಾಗ ಇಲ್ಲ ಹೇಳಿದ ನಂತರ ಗೊತ್ತಾಗಿರ್ಬೇಕು. ಪೆರಾಕ್ಸಿಸೋಮ್. ಮೈಕ್ರೋ ಬಾಡೀಸ್ ಅಂತ ನಿಮ್ಮ NCERT ಲಾಸ್ಟ್ 2 ಲೈನ್ ಇದೆ ಚಿಕ್ಕದು, ಅಲ್ಲಿ ಆ್ಯಕ್ಚುಲಿ ಇದು ಇಟ್ಸ್ ಅ ಟೈಪ್ ಆಫ್ ಮೈಕ್ರೋ ಬಾಡಿ. ಚಿಕ್ಕ ಪುಟ್ಟ ವೆಸಿಕಲ್ಸ್ ಥರ, ಆರ್ಗನೆಲ್ಸ್ ಥರ ಇರುತ್ತೆ, ಕೆಲಸ ಮಾಡುತ್ತೆ. ಕೆಲಸ ಇಲ್ಲ ಅಂತ ಹೇಳಿದ್ರೆ ಕರಗಿ ಹೋಗುತ್ತೆ, ಆಮೇಲೆ ತಿರ್ಗಾ ಕೆಲಸ ಬಂದರೆ ದೇ ಗೆಟ್ ಫಾರ್ಮ್ಡ್ ಆ್ಯಂಡ್ ದಟ್ಸ್ ದ ಸೇಮ್ ವಿತ್ ಎನಿ ಆರ್ಗನೆಲ್. ಏಜ್ ಆಗಿದ ತಕ್ಷಣ ಯಾವುದಾದ್ರೂ ಆರ್ಗನೆಲ್ ಸಾಯಲೇಬೇಕು, ಹೇಗೆ ಸೆಲ್ ಸಾಯಬೇಕು. ಯಾವುದು ಎಂಡೋಮೆಂಬ್ರೇನ್ನ ಭಾಗ ಅಲ್ಲ ಪೆರಾಕ್ಸಿಸೋಮ್. ವ್ಯಾಕ್ಯೂಲ್ ಹಾಕಿದ್ರೆ ದಟ್ ವುಡ್ ಹ್ಯಾವ್ ಬೀನ್ ಪಾರ್ಟ್ ಆಫ್ ದಿ ಎಂಡೋಮೆಂಬ್ರೇನ್ ಸಿಸ್ಟಮ್. ಕಾಂಪೊನೆಂಟ್ ಆಫ್ ಎಂಡೋಮೆಂಬ್ರೇನ್ ಸಿಸ್ಟಮ್ ದಟ್ ಹ್ಯಾವ್ ರೈಬೋಸೋಮ್ಸ್. ರೈಬೋಸೋಮ್ಸ್ ಒಂದೇ ಆರ್ಗನೆಲ್ ಅಲ್ಲಿ ಇರೋದು ಮಕ್ಕಳೇ, ವಿಚ್ ಇಸ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್. ಅದು ರಫ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್. ಮೇಜರ್ ಸೈಟ್ ಫಾರ್ ಲಿಪಿಡ್ ಸಿಂಥೆಸಿಸ್ ಇಸ್ SER. ಸೊ ಆಗಲ್ಲ. Involved in protein synthesis, and secretion, yes. Double membrane bound, 2. ಇವಾಗ 3 ಅಂದರೆ ನಾನು ಒಟ್ಟಿಗೆ ಹಾಕಿದ್ರೆ ಡಬಲ್ ಮೆಂಬ್ರೇನ್ ನಮಗೆ ಸಿಗೋದು ಜೀವ ಕೇಂದ್ರ, ನ್ಯೂಕ್ಲಿಯಸ್, ಮೈಟೋಕಾಂಡ್ರಿಯಾ ಆ್ಯಂಡ್ ಇನ್ ಪ್ಲಾಸ್ಟಿಡ್ ಅಲ್ವಾ? ಡಿಸ್ಕವರ್ಡ್ ಬೈ ಕ್ಯಾಮಿಲೋ ಗಾಲ್ಗಿ. ಇದು ಗಾಲ್ಗಿ ಅಪ್ಯಾರಟಸ್, ಇದಕ್ಕೆ ಲೈಬೋಸೋಮ್ ಇಲ್ಲ. ಆಪ್ಷನ್ ಬಿ ವುಡ್ ಬಿ ದಿ ಆನ್ಸರ್. ಇಂಥದ್ದು ಕೇಳ್ತಾರೆ, ಮ್ಯಾಚ್ ದ ಫಾಲೋವಿಂಗ್ ಟೈಪ್ಸ್ ಅಥವಾ ರಾಂಗ್ ಮ್ಯಾಚ್ ಐಡೆಂಟಿಫೈ ಮಾಡಿ. ಗಾಲ್ಗಿ ಬಾಡಿ ಡೆನ್ಸ್ ರೆಟಿಕ್ಯುಲರ್ ಸ್ಟ್ರಕ್ಚರ್ ಫೌಂಡ್ ನಿಯರ್ ನ್ಯೂಕ್ಲಿಯಸ್ಸಾ? ಹೌದು. ನ್ಯೂಕ್ಲಿಯಸ್ ಸುತ್ತ ಒಂದು RER ಇರುತ್ತೆ. RER ಚಡ್ಡಿ ಬಡ್ಡಿ ಯಾರು? ಗಾಲ್ಗಿ. ಇದು ಕರೆಕ್ಟ್. Lysosome is formed by packaging in Golgi. Okay. Vacuole found in plants only. Okay. ಇದು ಕೂಡ ಸರಿ. Lysosome is formed by packaging in Golgi body. ಹೌದು. ಸೊ ಲೈಸೋಸೋಮ್ ಹುಟ್ಟೋದು ಹೇಗೆ ಗೊತ್ತಾ? ಎನ್ಸೈಮ್ಸ್ ಅನ್ನ ರೈಬೋಸೋಮ್ ರೆಡಿ ಮಾಡುತ್ತೆ. ಲೈಸೋಸೋಮ್ ಒಳಗಡೆ ಈ ಎನ್ಸೈಮ್ಸ್ ಇದೆಯಲ್ವಾ, ಯಾವ್ದು ಗೊತ್ತಾ? ಹೈಡ್ರೋಲೇಸಿಸ್ ಅಂತ. ಆಕ್ಟಿವಿಟಿ ಇದರದು ಅಸಿಡಿಕ್ pH ಅಲ್ಲಿರೋದು. ರೈಬೋಸೋಮ್ ಇದನ್ನ ರೆಡಿ ಮಾಡಿ ಗಾಲ್ಗಿ ಕೊಡುತ್ತೆ, ಇನ್ನಿನ್ನು ನೋಡ್ಕೊ ಅಂತ. ಗಾಲ್ಗಿ ಅದಕ್ಕಿನ್ನ ಸ್ವಲ್ಪ ಮಸಾಲೆ ಹಾಕಿ ಚೆನ್ನಾಗಿ ಪ್ಯಾಕಿಂಗ್ ಮಾಡಿ ಸೆಕ್ರೇಟ್ ಮಾಡುತ್ತೆ. ಇವತ್ತಿನಿಂದ ನೀನು ಲೈಸೋಸೋಮ್, ಹೋಗಿ ನಿನ್ನ ಕೆಲಸ ಮಾಡು ಅಂತ. ಸೊ ಪ್ಯಾಕೇಜಿಂಗ್ ಗಾಲ್ಗಿಯಲ್ಲಿ ಹೌದು, ಬಟ್ ಇನಿಷಿಯಲ್ ಹುಟ್ಟೋದೆಲ್ಲಿ? ರೈಬೋಸೋಮ್ RER ಅಲ್ಲಿ, ರಫ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಅಲ್ಲಿ. ಓಕೆ,
RER ಮುಂದೆ ಹೋಗಿ SCR ಫಾರ್ಮೇಶನ್ ಅನ್ನ ಮಾಡುತ್ತೆ. ಸತ್ಯ. RER ಇದು ರೈಬೋಸೋಮ್ ನೀವು ತೆಗೆದ್ರೆ ಓವರ್ ಅ ಪೀರಿಯಡ್ ಆಫ್ ಟೈಮ್ ಇಟ್ ಫಾರ್ಮ್ಸ್ SER. ವ್ಯಾಕ್ಯೂಲ್ ಇಸ್ ಫೌಂಡ್ ಇನ್ ಪ್ಲಾಂಟ್ಸ್ ಓನ್ಲಿ. ಏನಂದಿದ್ದೆ ಬಯಾಲಜಿಯಲ್ಲಿ? ಓನ್ಲಿ ಅಂದಿದ ತಕ್ಷಣ 2 ಸರಿ ಓನ್ಲಿನಾ ಅಂತ ಐಬ್ರೋಸ್ ಮೇಲೆ ಹೋಗ್ಬೇಕು ಅಂಡ್ ಶುಡ್ ಬಿ ಲೈಕ್ ತಪ್ಪು ಅಂತ ಹೆಚ್ಚಿನ ಸ್ಟೇಟ್ಮೆಂಟ್ಸ್. ವ್ಯಾಕ್ಯೂಲ್ ಪ್ಲಾಂಟ್ಸ್ ಅಲ್ಲಿ ಮಾತ್ರ ಕಾಣಿಸುತ್ತಾ? ನೋಪ್ಪ. ಅಮೀಬಾದಲ್ಲಿ ವ್ಯಾಕ್ಯೂಲ್ ಇಲ್ವಾ? ಇದೆ. ಪ್ಯಾರಾಮೆಷಿಯಮ್ ಅಲ್ಲಿ ಇಲ್ವಾ? ಇದೆ. ಯೂಗ್ಲಿನಾದಲ್ಲಿ ಇಲ್ವಾ? ಇದೆ. ಮ್ಯಾಮ್ ಬ್ಯಾಕ್ಟೀರಿಯಾದಲ್ಲಿದೆ ಗ್ಯಾಸ್ ವ್ಯಾಕ್ಯೂಲ್. ಗ್ಯಾಸ್ ವ್ಯಾಕ್ಯೂಲ್ ಇಸ್ ನಾಟ್ ವ್ಯಾಕ್ಯೂಲ್ ಅಂತ ಆಲ್ರೆಡಿ ಹೇಳಿದ್ನಲ್ಲ. ಎಸ್. ಸೊ ಇನ್ ಎನಿ ಕೇಸ್ ಇಟ್ ಇಸ್ ನಾಟ್ ಫೌಂಡ್ ಓನ್ಲಿ ಇನ್ ಪ್ಲಾಂಟ್ಸ್. ಪ್ರೊಟಿಸ್ಟಾದಲ್ಲಿ ಕೂಡ ಇದೆ. ಅಮೀಬಾ, ಯೂಗ್ಲಿನಾ, ಪ್ಯಾರಾಮೆಷಿಯಮ್ ಇವೆಲ್ಲ ಪ್ರೊಟಿಸ್ಟಾ ಅಂಡರಲ್ಲಿ ಬರೋದು. ಅಲ್ಲೂ ಇದೆ ಕಾಂಟ್ರಾಕ್ಟೈಲ್ ವ್ಯಾಕ್ಯೂಲ್, ಫುಡ್ ವ್ಯಾಕ್ಯೂಲ್ ಅಂತ. ತಪ್ಪು. ಲಾಸ್ಟ್ 5 questions to go. This phase of Golgi cisternate is. ಓಕೆ, ಗಾಲ್ಗಿ ಅಂತ ಬಂದಾಗ ಇದಕ್ಕೆ 2 ಮುಖ ಇವೆ. ಒಂದು ಸಿಸ್ ಫೇಸ್, ಒಂದು ಟ್ರಾನ್ಸ್ ಫೇಸ್ ಅಂತ ಇರುತ್ತೆ. ಇಮ್ಯಾಜಿನ್ ದಿಸ್ ಇಸ್ ಗಾಲ್ಗಿ. ಓಕೆ, ಸೊ ಈ ಫೇಸಸ್ಸಿನ ವ್ಯತ್ಯಾಸ ಏನು? The cis phase of Golgi is actually responsible for what? It will help in okay, cis phase and trans phase. ಒಂದು ಮುಖ ಮಾಲಿಕ್ಯೂಲ್ಸ್ ಅನ್ನ ಒಳಗಡೆ ತಗೊಳ್ಳೋದು ಇನ್ಸೈಡ್ ದ ಗಾಲ್ಗಿ ಈ ಭಾಗದಲ್ಲಿ. ಇನ್ನೊಂದು ಮುಖದಿಂದ ದಿಸ್ ವೆಸಿಕಲ್ ವಿಲ್ ಗೆಟ್ ಮೆಚ್ಯೂರ್ಡ್ ಅಲ್ವಾ? ದಿಸ್ ವಿಲ್ ಗೆಟ್ ಮೆಚ್ಯೂರ್ಡ್. ಸೊ ಎಂಟ್ರಿಯನ್ನ ನಾವು ಸಿಸ್ ಅಂತೀವಿ. ಯಾವುದಾದ್ರೂ ಮಾಲಿಕ್ಯೂಲ್ ಎಂಟ್ರಿ ಹೊಡಿಬೇಕಾ? ದಟ್ ಹ್ಯಾಸ್ ಟು ಹ್ಯಾಪನ್ ಥ್ರೂ ದ ಸಿಸ್ ಫೇಸ್. ಟ್ರಾನ್ಸ್ ಫೇಸ್ ಇಂದ ಎಕ್ಸಿಟ್ ಆಗುತ್ತೆ. ಟ್ರಾನ್ಸ್ ಇಸ್ ಎಕ್ಸಿಟ್, ಸಿಸ್ ಎಂಟ್ರಿ. ಆಲ್ಸೋ ಕಾಲ್ಡ್ ಫಾರ್ಮಿಂಗ್ ಫೇಸ್. ಎಸ್. ಕಾನ್ಕೇವ್ ಶೇಪ್. ಆಲ್ಸೋ ಕಾಲ್ಡ್ ಮೆಚ್ಯೂರಿಂಗ್ ಫೇಸ್. ಇದು ಟ್ರಾನ್ಸ್ ಆಯಿತು. ಸಿಮಿಲರ್ ಟು ಟ್ರಾನ್ಸ್ ಫೇಸ್? ನೋ, ಸಿಸ್ ಬೇರೆನೆ. ಕಾನ್ಕೇವ್ ಶೇಪ್ ಅಲ್ಲ, ಇದು ಕಾನ್ವೆಕ್ಸ್ ಆಗಿರ್ಬೇಕಿತ್ತು. ಸೊ ಆನ್ಸರ್ ವಿಲ್ ಬಿ ಇಸ್ ಆಲ್ಸೋ ಕಾಲ್ಡ್ ಫಾರ್ಮಿಂಗ್ ಫೇಸ್. ಓಕೆನಾ? ಎಸ್. ಮುಂದೆ ಹೋಗೋಣ. ಇಂಪಾರ್ಟೆಂಟ್ ಸೈಟ್ ಫಾರ್ ಸಿಂಥಸಿಸ್ ಆಫ್ ಗ್ಲೈಕೋಪ್ರೋಟೀನ್. ವೆರಿ ಇಂಪಾರ್ಟೆಂಟ್. ಲೈಕ್ ಐ ಟೋಲ್ಡ್, ಫಂಕ್ಷನ್ಸ್ ಇಂಪಾರ್ಟೆಂಟ್. ಗ್ಲೈಕೋಪ್ರೋಟೀನ್ ಸಿಂಥಸಿಸ್ಗೆ ಇಂಪಾರ್ಟೆಂಟ್ ಸೈಟ್ ಯಾವುದು? ಗ್ಲೈಕೋಪ್ರೋಟೀನ್ ಅಂದರೆ ಗಾಲ್ಗಿ ಬಾಡಿ, ಗ್ಲೈಕೋಲಿಪಿಡ್ ಅಂದರೆ ಗಾಲ್ಗಿ ಬಾಡಿ, ಬರೀ ಪ್ರೋಟೀನ್ ಅಂದರೆ ರೈಬೋಸೋಮ್ ಅಲ್ವಾ? RER ಕೂಡ ನೋಡಿ, ಬರೀ ಪ್ರೋಟೀನ್ ಸಿಂಥಸಿಸ್ ಆ್ಯಂಡ್ ದೆನ್ ಸೆಕ್ರೀಷನ್. ನ್ಯೂಕ್ಲಿಯಸ್ ಹೋಲ್ಡ್ಸ್ ದ ಜೆನೆಟಿಕ್ ಮೆಟೀರಿಯಲ್. The cell organelle capable for digesting carbohydrates, proteins, lipids, etc. ಯಾವ ಸೆಲ್ ಆರ್ಗನೆಲ್ ಕಾರ್ಬೋಹೈಡ್ರೇಟ್ ಅನ್ನು ಡಿಸಾಲ್ವ್ ಮಾಡುತ್ತೆ, ಪ್ರೋಟೀನ್ ಅನ್ನು ಡಿಸಾಲ್ವ್ ಮಾಡುತ್ತೆ, ಲಿಪಿಡ್ ಅನ್ನು ಡಿಸಾಲ್ವ್ ಮಾಡುತ್ತೆ, ನ್ಯೂಕ್ಲಿಕ್ ಆಸಿಡ್ ಅನ್ನು ಡಿಸಾಲ್ವ್ ಮಾಡುತ್ತೆ? An organelle which has enzyme called as hydrolysis. ಹೈಡ್ರೋಲೇಸಿಸ್ ಅಲ್ಲಿ ಕಾರ್ಬೋಹೈಡ್ರೇಟ್ಸ್ ಡಿಸಾಲ್ವ್ ಮಾಡೋ ಎನ್ಸೈಮ್ ಅನ್ನ ಕಾರ್ಬೋಹೈಡ್ರೇಸಿಸ್ ಅಂತೀವಿ. ಹೈಡ್ರೋಲೇಸಿಸ್ ಅಲ್ಲಿ ಪ್ರೋಟೀನ್ ಡಿಸಾಲ್ವ್ ಮಾಡೋ ಎನ್ಸೈಮ್ ಅನ್ನ ಪ್ರೋಟಿಯೇಸಿಸ್ ಅಂತೀವಿ. ಲಿಪಿಡ್ ಡೈಜೆಸ್ಟ್ ಮಾಡೋ ಎನ್ಸೈಮ್ ಅನ್ನ ಲೈಪೇಸಿಸ್ ಅಂತೀವಿ. ನ್ಯೂಕ್ಲಿಕ್ ಆಸಿಡ್ ಡಿಸಾಲ್ವ್ ಮಾಡೋ ಎನ್ಸೈಮ್ ಅನ್ನ ನ್ಯೂಕ್ಲಿಯೇಸಿಸ್ ಅಂತೀವಿ. ಆ್ಯಂಡ್ ಇದು ಎಲ್ಲಾನು ಕ್ಯಾಟಗರಿ ಆಫ್ ಹೈಡ್ರೋಲೇಸಿಸ್ ವಿಚ್ ಇಸ್ ಆಕ್ಟಿವ್ ಎಟ್ ಎಸಿಡಿಕ್ pH. Cell organelle capable of digesting carbohydrate, protein, lipids, etc. is lysosome. Yes. Contains enzymes which are optimally active at acidic pH. Is a type of microbody. Tappu. Lysosome is not a microbody andre ಚಿಕ್ಕ ಪುಟ್ಟ ವೆಸಿಕಲ್. ಲೈಸೋಸೋಮ್ ಸ್ವಲ್ಪ ದೊಡ್ಡದಿದೆ, ಕಣ್ಣಿಗೆ ಕಾಣಿಸುತ್ತೆ. ಸೊ A and B are correct. ಓಕೆನಾ? All right, last 3 questions including this. In plant vacuole,
A facilitates transport of a number of ions and other materials against concentration gradient. ಯಾವ ಭಾಗ ಪ್ಲಾಂಟ್ ವ್ಯಾಕ್ಯೂಲ್ ಇದು helps in facilitating movement of molecule against concentration gradient. ಸೊ ಮ್ಯಾಮ್ ಇದು ಕಷ್ಟ ಇದೆ, ಇದೆಲ್ಲ ನೋಡಿ ಆಪ್ಷನ್ಸ್ ತುಂಬ ಕಷ್ಟ ಇದೆ, ಹೇಗೆ ಮ್ಯಾಮ್ ಆನ್ಸರ್ ಮಾಡೋದು? ಈ ಕ್ವೆಶನ್ ಬಿಟ್ಬಿಡ್ತೀನಿ, ನೆಕ್ಸ್ಟಿಗೆ ಹೋಗ್ತೀನಿ. ನೋಪ್, ಆಪ್ಷನ್ ಓದಲೇಬೇಕು ನೀವು. ಸೊ ಸಿಂಪಲ್. ಈ ಎಲ್ಲ 4 ಆಪ್ಷನ್ಸಲ್ಲಿ ಮಕ್ಕಳೇ, ದೆರ್ ಇಸ್ ಓನ್ಲಿ ಒನ್ ಪಾರ್ಟ್ ವಿಚ್ ಇಸ್ ವ್ಯಾಕ್ಯೂಲ್ಸ್, ಟೋನೋಪ್ಲಾಸ್ಟ್. ನಿಮಗೆ ಕ್ವಶನ್ ಕಷ್ಟ ಅನ್ಸಿದ್ರು ಕೆಲವೊಮ್ಮೆ ಆಪ್ಷನ್ಸ್ ಇಂದಾಗಿ ಆನ್ಸರ್ ಸಿಗ್ಬಿಡುತ್ತೆ. ಕಾಮನ್ ಸೆನ್ಸ್ ನಮ್ದು ಆನ್ ಆಗುತ್ತೆ. ವಾಟ್ ಇಸ್ ಡಬಲ್ ಮೆಂಬ್ರೇನ್ ಕವರಿಂಗ್? ವ್ಯಾಕ್ಯೂಲಲ್ಲಿ ಇಲ್ವಲ್ಲ. ಐ ಟೋಲ್ಡ್ ಪ್ಲಾಸ್ಟಿಡ್ ಮೈಟೋಕಾಂಡ್ರಿಯಾದಲ್ಲಿ ಮಾತ್ರ ಆ್ಯಂಡ್ ನ್ಯೂಕ್ಲಿಯಸ್ ಅಲ್ಲಿ. ಸೆಲ್ ವಾಲ್ ಸೆಲ್ಲಿನ ಭಾಗ, ಇಟ್ ಇಸ್ ನಾಟ್ ಪಾರ್ಟ್ ಆಫ್ ವ್ಯಾಕ್ಯೂಲ್ ಅಲ್ವಾ. ಯೂನಿಟ್ ಮೆಂಬ್ರೇನ್, ಇಫ್ ನಾಟ್ ಸ್ಟಡಿಡ್ ಇಟ್, the term unit membrane as such. Tonoplast is the only word associated with vacuole, which is covering of vacuole. Vacuole ಒಳಗಡೆ ಮೆಟೀರಿಯಲ್ ಹೋಗಬೇಕಾ, ಟೋನೋಪ್ಲಾಸ್ಟ್ ಇಂದಾನೆ ಹೋಗಬೇಕು. ಅದು ಆಕ್ಟಿವ್ ಟ್ರಾನ್ಸ್ಪೋರ್ಟ್ ಇರಲಿ, ಪ್ಯಾಸಿವ್ ಟ್ರಾನ್ಸ್ಪೋರ್ಟ್ ಇರಲಿ. ಆಪ್ಷನ್ ಎ. ಲಾಸ್ಟ್ ಬಟ್ ಒನ್ ಕ್ವೆಶನ್. ಫೈಂಡ್ ದ ಇನ್ಕರೆಕ್ಟ್ ಸ್ಟೇಟ್ಮೆಂಟ್ ಫಾರ್ ಮೈಟೋಕಾಂಡ್ರಿಯಾ. ನಾಟ್ ಈಸಿಲಿ ವಿಸಿಬಲ್ ಅಂಡರ್ ಮೈಕ್ರೋಸ್ಕೋಪ್. ಹೌದು, ನೀವು ಬೇರೆನೇ ಸ್ಟೇನಿಂಗ್ ಟೆಕ್ನಿಕ್ ಯೂಸ್ ಮಾಡಬೇಕು. ಜಾನಸ್ ಗ್ರೀನ್ ಇಸ್ ದ ಸ್ಟೇನ್. ಇನ್ನರ್ ಮೆಂಬ್ರೇನ್ ಫಾರ್ಮ್ ಸೆವ್ರಲ್ ಇನ್ಫೋಲ್ಡಿಂಗ್ಸ್. ಎಸ್, ಇದು ಕೂಡ ಸರಿ. ಇದನ್ನ ನೋಡಿ, ಕ್ರಿಸ್ಟೆ ಅಂತ ಕರಿತೀವಿ ನಾವು. ಡಿವೈಡ್ ಬೈ ಫ್ಯೂಷನ್. ಹೌದು, ಮೈಟೋಕಾಂಡ್ರಿಯಾ ಬ್ಯಾಕ್ಟೀರಿಯಾ ಥರ ಅಂತ ಯಾರೋ ಒಬ್ರು ಹೇಳಿದ್ದಾರೆ ದೊಡ್ಡವರು. ಕರೆಕ್ಟು. ಬ್ಯಾಕ್ಟೀರಿಯಾ ಫ್ಯೂಷನ್ ತೋರಿಸುತ್ತಾ? ಎಸ್. ಮೈಟೋಕಾಂಡ್ರಿಯಾ ಮತ್ತು ಪ್ಲಾಸ್ಟಿಡ್ ಕೂಡ ಫ್ಯೂಷನ್ ತೋರಿಸುತ್ತೆ. Only double membrane bound structure of animal cells. ಹೌದಾ? ಕರೆಕ್ಟಾ? Yes or no? All right. Find the incorrect statement for mitochondria. Not easily visible under microscope. ಇದು ಸರಿ. ಇದು ಕೂಡ ಸರಿ. ಇದು ಕೂಡ ಸರಿ. As per this, option 4 would be incorrect. Is it the only double membrane bound structure of animal cell? Only ಕೊಟ್ಬಿಟ್ಟಿದ್ದಾರೆ ಮಕ್ಕಳೇ. ಅಗೇನ್ ನೀವಂತೀರ ಹೌದಲ್ಲ ಮ್ಯಾಮ್, ಪ್ಲಾಸ್ಟಿಡ್ಸ್ ಇಲ್ವಲ್ಲ, ಪ್ಲಾಂಟ್ಸ್ ಅಲ್ಲಿ ಇರೋದಲ್ವಾ? ಅವಾಗ ಇನ್ನು ಕೆಲವು ಮಕ್ಕಳಂತಾರೆ ಕರೆಕ್ಟ್ ಮ್ಯಾಮ್, ನ್ಯೂಕ್ಲಿಯಸ್ ಕೂಡ ಡಬಲ್ ಮೆಂಬ್ರೇನ್ ಬೌಂಡೇ ವಿಚ್ ಇಸ್ ಫೌಂಡ್ ಇನ್ ಆನಿಮಲ್ ಸೆಲ್. ಸೊ 2 ಸ್ಟ್ರಕ್ಚರ್ಸ್ ಆರ್ ಡಬಲ್ ಮೆಂಬ್ರೇನ್ ಬೌಂಡ್. ಒಂದು ಮೈಟೋಕಾಂಡ್ರಿಯಾ ಅಂಡ್ ಇನ್ನೊಂದು ನ್ಯೂಕ್ಲಿಯಸ್. ಅರ್ಥ ಆಯ್ತಾ? ಅಂಡ್ ದ ಲಾಸ್ಟ್ ಕ್ವೆಶನ್ ಫಾರ್ ದಿಸ್ ಸೀರೀಸ್. ಐ ಹೋಪ್ ಈ ಚಾಪ್ಟರ್ ಚೆನ್ನಾಗಿ ಪ್ರಿಪೇರ್ ಆಯಿತು. ಓಕೆ. ಅಂಡ್ ವಿಚ್ ಆಫ್ ದ ಫಾಲೋವಿಂಗ್ ಇಸ್ ನಾಟ್ ಫೌಂಡ್ ಇನ್ ಮ್ಯಾಟ್ರಿಕ್ಸ್ ಆಫ್ ಮೈಟೋಕಾಂಡ್ರಿಯಾ? ಮೈಟೋಕಾಂಡ್ರಿಯಾದ ಮ್ಯಾಟ್ರಿಕ್ಸ್ ಅಂದರೆ ಏನು? ಮೈಟೋಕಾಂಡ್ರಿಯಾದ ಮ್ಯಾಟ್ರಿಕ್ಸ್ ಅಂತ ಹೇಳಿದ್ರೆ ದ ಫ್ಲೂಯಿಡ್ ಫಿಲ್ಡ್ ಸ್ಪೇಸ್. ಇದನ್ನ ನಾವು ಮ್ಯಾಟ್ರಿಕ್ಸ್ ಕರೆಯೋದು. ಈ ಭಾಗವನ್ನ, ಆಲ್ ರೈಟ್, ಈ ಭಾಗವನ್ನ ಮ್ಯಾಟ್ರಿಕ್ಸ್ ಕರಿತಾ ಇದ್ದೀವಿ. ಫ್ಲೂಯಿಡ್ ಫಿಲ್ಡ್ ಸ್ಪೇಸ್ which has the genetic material, the ribosomes, and it has what else? All the necessary enzymes for respiration. So ಈ ಮ್ಯಾಟ್ರಿಕ್ಸ್, ಈ ಭಾಗವನ್ನ ಮ್ಯಾಟ್ರಿಕ್ಸ್ ಅಂತೀವಿ. ಅದೇ ಪ್ಲಾಸ್ಟಿಡ್ಸ್ ಆದರೆ ಇದನ್ನ ನಾವೇನಂತೀವಿ? ಇದನ್ನ ನಾವು ಸ್ಟ್ರೋಮಾ ಅಂತ ಕರಿತೀವಿ. ಇಲ್ಲಿ RNA ಇದೆಯಾ ನೋಡಿ, DNA ಇದ್ರೆ RNA ಇರಲೇಬೇಕು. ಪ್ರೋಟೀನ್ಸ್ ಇದೆಯಾ? ಹೌದು. ರೈಬೋಸೋಮ್ಸ್ ಇದೆಯಾ? ಹೌದು. ಬಟ್ 80S ರೈಬೋಸೋಮ್ ಯಾಕೆ ಹಾಕಿದ್ದೀರಾ? ತಪ್ಪು. 70S ಇರೋದು. DNA ಇದೆಯಾ? ಹೌದು. DNA ಕೂಡ ಇದೆ, RNA ಕೂಡ ಇದೆ, ಪ್ರೋಟೀನ್ಸ್ ಕೂಡ ಇವೆ. ಬಟ್ ಆಪ್ಷನ್ ಸಿ ವುಡ್ ಬಿಕಮ್ ರಾಂಗ್. ಸೊ ದ್ಯಾಟ್ ವುಡ್ ಬಿ ದ ಲಾಸ್ಟ್ ಕ್ವೆಶ್ಚನ್ of our exemplar series. And ಧನ್ಯವಾದಗಳು. ಐ ಹೋಪ್ ಯು ಎಂಜಾಯ್ಡ್ ದಿಸ್ ಥರೋಲಿ. ಚಾಪ್ಟರ್ ಮರ್ತು ಹೋಗ್ದಂಗೆ ಆಗ್ತಾ ಇದೆ. ಯಾವುದಾದ್ರೂ ಒಂದು ಸ್ಪೆಸಿಫಿಕ್ ಟಾಪಿಕ್ ಮಾತ್ರ ನೋಡಬೇಕು. ಪ್ಲೀಸ್ ವಿಸಿಟ್ ದಿ ಅಭಿಯಾನ್ 2.0 ಪ್ಲೇ ಲಿಸ್ಟ್. ಟೈಮ್ ಸ್ಟ್ಯಾಂಪ್ ಕೂಡ ಇದೆ.
ಫಾರ್ ಆಲ್ ದ ಸಬ್ಜೆಕ್ಟ್ಸ್ ಹೇಳ್ತಾ ಇದ್ದೀನಿ ನಾನು. ಕ್ವಿಕ್ ರಿವಿಷನ್ ಮಾಡ್ಕೊಂಡು ಬರ್ಬೋದು ನೀವು ವಾಪಸ್ಸು. ಎಷ್ಟು ರಿವೈಸ್ ಮಾಡ್ತೀರಾ ಅಷ್ಟು ಟಾಪಿಕ್ಸ್ ನೆನಪಿರುತ್ತೆ. ಸೊ ಹೋಪಿಂಗ್ ಟು ಸಿ ಯು ಥ್ರೂ ಔಟ್ ದ ಸೀರೀಸ್. ಥ್ಯಾಂಕ್ ಯು ಸೋ ಮಚ್. ಡೌಟ್ ಇದ್ದರೆ ಕಮೆಂಟ್ಸಲ್ಲಿ ಹಾಕಿ ಸೊ ದ್ಯಾಟ್ ಐ ಕ್ಯಾನ್ ಆನ್ಸರ್. ಬಾಯ್.